ನಮೋ ಅರಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. ಶ್ರೀ ಮಹಾವೀರ ಭಗವಾನ ಕಿ ಜೈ ಹೋ. ಅನಂತ ಅನಂತ ಸಿದ್ಧ ಪರಮೇಷ್ಠಿ ಭಗವಾನ ಕಿ ಜೈ ಹೋ. ಪರಮ ಪೂಜ್ಯ ಆಚಾರ್ಯ ಶ್ರೀ ಸಕಲ ಕೀರ್ತಿ ಮಹಾರಾಜ್ ಕಿ ಜೈ ಹೋ. ಆಚಾರ್ಯ ಶ್ರೀ ವಿಶುದ್ಧ ಸಾಗರ ಮಹಾರಾಜ್ ಕಿ ಜೈ ಹೋ. ಮುನಿಶ್ರೀ ಮಹಾನ ಸಾಗರ ಮಹಾರಾಜ್ ಕಿ ಜೈ ಹೋ. ಮುನಿಶ್ರೀ ವಿದಿತ ಸಾಗರ ಮಹಾರಾಜ್ ಕಿ ಜೈ ಹೋ. ಮುನಿಶ್ರೀ ಪ್ರಣಮ್ಯ ಸಾಗರ ಮಹಾರಾಜ್ ಕಿ ಜೈ ಹೋ. 3 ಕಡಿಮೆ 9 ಕೋಟಿ ಮುನಿರಾಜ್ ಕಿ ಜೈ ಹೋ. ಜಿನವಾಣಿ ಮಾತಾ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ. ಆಚಾರ್ಯ ಶ್ರೀ ಸಕಲ ಕೀರ್ತಿ ವಿರಚಿತ ಶ್ರೀ ಮಹಾವೀರ ಪುರಾಣ. ಜ್ಞಾನ ಜ್ಯೋತಿಯಿಂದ ಮೋಹ ನಾಶಗೊಳಿಸಿದ್ದಿರಿ ನಾಥ. ನನ್ನ ಭವ್ಯ ಕಮಲ ಅರಳಿಸಿ ಉದ್ಧರಿಸಿರಿ ವೀರನಾಥ. ನಾವು ಹಿಂದಿನ ಅಧ್ಯಾಯದಲ್ಲಿ ಸಮವಸರಣದಲ್ಲಿ ವಿರಾಜಮಾನರಾಗಿರುವ ಭಗವಾನ್ ಮಹಾವೀರರು ಗಣದರು ಆಗಿರುವ ಗೌತಮ ಹಾಗೂ ಭವ್ಯ ಜೀವಿಗಳಿಗೆ ಭಗವಾನರಿಂದ ಮೋಕ್ಷದ ಮಾರ್ಗವನ್ನು ಹಾಗೂ ವ್ಯವಹಾರ ನಿಶ್ಚಯ, ಶ್ರಾವಕ ಮತ್ತು ಮುನಿಧರ್ಮ, ಕಾಲಗಳ ಭೇದ, 63 ಶಲಕಾ ಪುರುಷರ ವಿಷಯಗಳ ವರ್ಣನೆಯನ್ನು ಮಾಡಲಾಗಿತ್ತು. ಈಗ ಅದರ ನಂತರದ ವರ್ಣನೆ. ಯಾವಾಗ ದಿವ್ಯ ವಾಣಿಗೆ ವಿರಾಮ ದೊರಕಿತು ಮತ್ತು ಜೀವಿಗಳ ಕೋಲಾಹಲವು ಶಾಂತವಾಯಿತು, ಆಗ ಗುಣವಂತರು ಮತ್ತು ಬುದ್ಧಿವಂತರು ಸೌಧರ್ಮ ಇಂದ್ರನು ಶ್ರದ್ಧಾ ಭಕ್ತಿಪೂರ್ವಕವಾಗಿ ತಮ್ಮ ಅಭಿಷ್ಟ ಪ್ರಾಪ್ತಿಯ ಇಚ್ಛೆಯಿಂದ ಶ್ರೀ ಮಹಾವೀರ ಪ್ರಭುಗಳ ಸ್ತುತಿ ಮಾಡತೊಡಗಿದರು. ಭಗವಾನ್ ಮಹಾವೀರ ಸ್ವಾಮಿಗಳು ಮತ್ತು ಲೋಕಗಳ ಭವ್ಯ ಜೀವರುಗಳ ಮಧ್ಯದಲ್ಲಿ ವಿರಾಜಮಾನರಾಗಿದ್ದರು ಮತ್ತು ಸಂಪೂರ್ಣ ಪ್ರಾಣಿಗಳಿಗೆ ಸಾವಧಾನ ಮಾಡುವಲ್ಲಿ ಪ್ರವೃತ್ತರಾದರು. ಇಂದ್ರನು ರಾಣಿಯರ ಉಪಕಾರ ಸಾಧನೆಯ ಇಚ್ಛೆಯಿಂದ ಮತ್ತು ಬೇರೆ ಕಡೆಗೂ ಸಹ ಧರ್ಮೋಪದೇಶ ಮಾಡುವ ಪ್ರೇರಣೆಯನ್ನು ಮಾಡುತ್ತಾ ಜಗದ್ವಂದ್ಯ ಮಹಾವೀರ ಪ್ರಭುಗಳ ಸ್ತುತಿ ಮಾಡಲು ಆರಂಭಿಸಿದರು. ಹೇ ದೇವ, ನಾನು ನನ್ನ ಮಾನಸಿಕ, ವಾಚಿಕ ಮತ್ತು ಕಾಯಿಕ ಶುದ್ಧಿಯ ಸಲುವಾಗಿ ತಮ್ಮ ಸ್ತುತಿ ಮಾಡುತ್ತಿದ್ದೇನೆ. ತಾವು ಅನಂತ ಗುಣಗಳ ಸಾಗರ ಇರುವಿರಿ ಮತ್ತು 3 ಲೋಕಗಳ ಸ್ವಾಮಿಗಳ ಮೂಲಕ ಪರಮ ಪೂಜ್ಯನೀಯರೆಂದು ಮನ್ನಿಸಲಾಗಿದೆ.
ಅವರು ತಮ್ಮ ಸೇವೆ ಮತ್ತು ಸ್ತುತಿ ಮಾಡುವಲ್ಲಿ ತಮ್ಮ ಸೌಭಾಗ್ಯವೆಂದು ತಿಳಿಯುತ್ತಾರೆ. ತಮ್ಮ ಸ್ತುತಿ ಮಾಡುವುದರಿಂದ ಭವ್ಯ ಜೀವರುಗಳ ಉತ್ಕಟ ಪಾಪಮಲ ದೂರವಾಗುತ್ತದೆ ಮತ್ತು ಮನಸ್ಸಿನ ವಿಶುದ್ಧವಾದ ಬಳಿಕ ಸಂಸಾರದ ಸಂಪೂರ್ಣ ಸುಖ ಸಂಪತ್ತುಗಳು ಪ್ರಾಪ್ತವಾಗುತ್ತವೆ. ಯಾರು ಏಳಿಗೆಯನ್ನು ಬಯಸುತ್ತಾರೋ ಅವರು ಸಹ ತಮ್ಮ ಸೇವೆ ಸ್ತುತಿ ಮಾಡುವುದಿಲ್ಲವೇ? ಯಾರು ವಿಶಿಷ್ಟ ಫಲ ಪಡೆಯಲು ಇಚ್ಛಿಸುತ್ತಾರೋ ಅವರೆಲ್ಲರೂ ತಮ್ಮ ಸ್ತುತಿ ಮಾಡುವ ಸಲುವಾಗಿ ಯಾವಾಗಲೂ ತತ್ಪರರಾಗಿರುತ್ತಾರೆ. ಸ್ತುತಿಯಲ್ಲಿ ಕೆಲವು ಭೇದಗಳಿವೆ. ಒಂದು ಸ್ತುತಿ, ಎರಡನೆಯದ್ದು ಸ್ತೋತ ಅಂದರೆ ಸ್ತುತಿ ಮಾಡುವವರು, ಮೂರನೆಯದ್ದು ಸ್ತುತ್ಯ ಅಂದರೆ ಯಾರ ಸ್ತುತಿ ಮಾಡಲಾಗುತ್ತದೆಯೋ ಅವರು, ನಾಲ್ಕನೆಯದ್ದು ಫಲ. ಹೀಗೆ ಭೇದಗಳಿವೆ. ಯಾವ ವಾಣಿಯ ಮೂಲಕ ಗುಣ ಸಾಗರರಾದ ಶ್ರೀ ಅರ್ಹಂತದೇವರ ವಾಸ್ತವಿಕ ಗುಣಗಳ ಪ್ರಶಂಸೆಯನ್ನು ಮಾಡಿದರೆ ಅದನ್ನು ವಿಚಾರವಂತ ಪುರುಷರು ಸ್ತುತಿ ಎಂದಿದ್ದಾರೆ. ಆ ಸ್ತುತಿಯು ಅನಂತ ದರ್ಶನ ಮತ್ತು ಅನಂತ ಜ್ಞಾನ ಮುಂತಾದ ಬೇರೆ ಬೇರೆ ಉತ್ತಮ ಗುಣಗಳಿಂದ ಕೂಡಿರುತ್ತದೆ. ಪ್ರಭುಗಳು ವೀತರಾಗ ಮತ್ತು 3 ಲೋಕಗಳ ಒಡೆಯರು ಇದ್ದಾರೆ. ಅವರನ್ನು ಶ್ರೀ ಜಿನೇಂದ್ರ ದೇವರೇ ಅಲ್ಲ ಸಜ್ಜನ ಮಹಾಪುರುಷರ ಮೂಲಕ ಪರಮ ಸ್ತುತ್ಯವೆಂದು ಮನ್ನಿಸಲಾಗಿದೆ. ಪ್ರಭುಗಳ ಸ್ತುತಿ ಮಾಡುವುದು ಸಾಕ್ಷಾತ್ ಫಲವಂತೂ ಪರಮ ಪುಣ್ಯ ಪ್ರಾಪ್ತಿಯಿದೆ. ಆದರೆ ಕೊನೆಯಲ್ಲಿ ಆ ಪ್ರಭುಗಳಲ್ಲಿ ವಿದ್ಯಮಾನವಿರುವ ಸಂಪೂರ್ಣ ಗುಣಗಳು ಸಹ ಪ್ರಾಪ್ತವಾಗುತ್ತವೆ. ನಾವು ಸಂಪೂರ್ಣ ಸಾಮಗ್ರಿಗಳನ್ನು ಪಡೆದುಕೊಂಡು ತಮ್ಮ ಸ್ತುತಿಯಲ್ಲಿ ಪ್ರವೃತ್ತನಾಗಿದ್ದೇನೆ. ತಾವು ತಮ್ಮ ಕಲ್ಯಾಣಮಯಿ ಪ್ರಸನ್ನ ದೃಷ್ಟಿಯಿಂದ ನಮ್ಮನ್ನು ಪವಿತ್ರವನ್ನಾಗಿ ಮಾಡುವ ಕೃಪೆ ಮಾಡಿರಿ. ಹೇ ಪ್ರಭು, ಇಂದು ತಾವು ತಮ್ಮ ವಚನರೂಪಿ ಕಿರಣಗಳಿಂದ ಭವ್ಯರ ಆಂತರಿಕ ಮಿಥ್ಯತ್ವರೂಪಿ ಮಹಾ ಅಂಧಕಾರವನ್ನು ದೂರಗೊಳಿಸಿದ್ದೀರಿ. ಅವುಗಳನ್ನು ಸೂರ್ಯ ಕಿರಣಗಳು ಸಹ ಸ್ಪರ್ಶಿಸುವುದಿಲ್ಲ. ಹೇ ನಾಥ, ಯಾವಾಗ ತಾವು ವಚನರೂಪಿ ತೇಜ ಖಡ್ಗದಿಂದ ಮೋಹರೂಪಿ ಮಹಾಶತ್ರುವಿನ ಮೇಲೆ ಪ್ರಹಾರ ಮಾಡಿದ್ದೀರಿ, ಆಗ ತಮ್ಮ ಸೇವೆಯ ಸಂಗಡ ಅದು ಓಡಿಹೋಗಿ ನಿಂತಿತು ಮತ್ತು ಜಡ ಮನ ಹಾಗೂ ಇಂದ್ರಿಯಗಳ ಆಶ್ರಯದಲ್ಲಿ ಹೋಗಿ ಅಡಗಿಕೊಂಡಿತು. ಹೇ ದೇವ, ಯಾವಾಗ ತಮ್ಮ ವಚನರೂಪಿ ವಜ್ರವು ಕಾಮದೇವನ ಮೇಲೆ ಬಿತ್ತು,
ಆಗ ಬೇರೆ ಬೇರೆ ಇಂದ್ರಿಯ ರೂಪಿ ಕಳ್ಳರ ಸಂಗಡ ಅದು ಸಹ ಮರಣಾಸನ್ನ ಅವಸ್ಥೆಯನ್ನು ಪ್ರಾಪ್ತ ಮಾಡುತ್ತದೆ. ಹೇ ಈಶಾ, ಯಾವಾಗಲೂ ತಮ್ಮ ಕೇವಲ ಜ್ಞಾನರೂಪಿ ಪೂರ್ಣ ಚಂದ್ರನ ಉದಯವಾಯಿತು, ಆಗ ಉಂಟಾದ ಆನಂದದ ಕಾರಣ ಧರ್ಮರೂಪಿ ಸಮುದ್ರದ ತರಂಗಗಳು ಉಂಟಾದವು. ಈ ಧರ್ಮಸಾಗರದಲ್ಲಿ ಸಮ್ಯಕ್ ದರ್ಶನಾದಿ ಮಹಾರತ್ನಗಳು ತುಂಬಿವೆ. ಬುದ್ಧಿವಂತರು ಯತ್ನಶೀಲರಾಗಿ ಅವುಗಳನ್ನು ಪಡೆಯುತ್ತಾರೆ. ಹೇ ಭಗವಾನ್, ಇಂದು ತಮ್ಮ ಧರ್ಮೋಪದೇಶ ರೂಪಿ ಅಸ್ತ್ರದಿಂದ ಭವ್ಯರ ಸಂಪೂರ್ಣ ಜೀವರುಗಳಿಗೆ ಸಂತಾಪವನ್ನು ನೀಡಿ ದುಃಖಿಗೊಳಿಸುವ ಮಹಾಪಾಪಿ ಮಹಾಶತ್ರು ನಾಶವಾಗಿದ್ದಾನೆ. ಎಷ್ಟು ಭವ್ಯರು ತಮ್ಮಿಂದ ದರ್ಶನ ಹಾಗೂ ಚಾರಿತ್ರ ಮುಂತಾದ ಪರಮೋತ್ತಮ ಸಂಪತ್ತುಗಳನ್ನು ಪಡೆದು ಅಕ್ಷಯ ಸುಖದ ಪ್ರಾಪ್ತಿಯ ಸಲುವಾಗಿ ಉತ್ತಮ ಮಾರ್ಗದ ಮೇಲೆ ಸಾಗುತ್ತಿದ್ದಾರೆ. ಎಷ್ಟೋ ಜನರು ತಮ್ಮಿಂದ ರತ್ನತ್ರಯ ಹಾಗೂ ತಪರೂಪಿ ಬಾಣಗಳನ್ನು ಪಡೆದು ಚಿರಕಾಲದ ತನಕ ಬಂದಿಯಾಗಿದ್ದು ಈಗ ಕರ್ಮ ಶತ್ರುಗಳನ್ನು ಹೊಡೆಯುವ ಸಲುವಾಗಿ ತಯಾರು ಇದ್ದಾರೆ ಮತ್ತು ಮೋಕ್ಷ ಪ್ರಾಪ್ತಿಯ ಅತ್ಯಂತ ಉತ್ಕಟ ಇಚ್ಛೆಯಿಂದ ಉಗ್ರ ಪ್ರಯತ್ನ ಮಾಡುವಲ್ಲಿ ಪ್ರವೃತ್ತರಾಗಿದ್ದಾರೆ. ಹೇ ನಾಥ, ತಾವು ದಿನಾಲು ತ್ರಿಲೋಕಗಳ ಭವ್ಯರಿಗೆ ಸಮ್ಯಕ್ ದರ್ಶನ, ಜ್ಞಾನ ಹಾಗೂ ಚಾರಿತ್ರ್ಯ ಧರ್ಮರೂಪಿ ಬಹುಮೌಲ್ಯ ಹಾಗೂ ಅತ್ಯಂತ ಉತ್ತಮ ರತ್ನವನ್ನು ಕೊಡುವಂಥವರು ಇದ್ದೀರಿ. ಈ ರತ್ನಗಳ ಮೂಲಕ ಎಲ್ಲ ಸುಖ ಸಂಪತ್ತುಗಳು ಹಾಗೂ ಸರ್ವಶ್ರೇಷ್ಠ ಪದಾರ್ಥಗಳನ್ನು ಪ್ರಾಪ್ತ ಮಾಡಿಕೊಳ್ಳಲಾಗುತ್ತದೆ. ಆದ್ದರಿಂದ ಹೇ ದೇವ, ಈ ಸಂಸಾರದಲ್ಲಿ ತಮ್ಮ ಸಮಾನ ಯಾರೂ ಧನವಾನರಿಲ್ಲ ಮತ್ತು ಯಾರು ಇಂತಹ ಮಹಾದಾನಿ ಇಲ್ಲ. ಈ ಎಲ್ಲ ಸಂಸಾರವು ಮೋಹ ನಿದ್ರೆಯಲ್ಲಿ ಒಮ್ಮೆಲೆ ಮೂರ್ಛಿತವಾಗಿ ಬಿಟ್ಟಿದೆ. ಆದರೆ ಇಂದು ತಮ್ಮ ವಚನರೂಪಿ ವಾದ್ಯಗಳ ಗಂಭೀರ ನಾದದಿಂದ ಜಾಗೃತನಾದೆನು. ತಮ್ಮ ಅನುಗ್ರಹದಿಂದ ಎಷ್ಟೋ ಭವ್ಯ ಜೀವರುಗಳು ಸರ್ವಾರ್ಥ ಸಿದ್ಧಿ, ಸ್ವರ್ಗ ಹಾಗೂ ಮೋಕ್ಷವನ್ನು ಪಡೆದಿರುತ್ತಾರೆ. ತಮ್ಮ ಈ ಉಪದೇಶಾಮೃತವನ್ನು ಕುಡಿದು ದೇವ, ಮನುಷ್ಯ ಹಾಗೂ ಪಶು ಎಲ್ಲರೂ ಕರ್ಮ ಸಮೂಹಗಳನ್ನು ಒಮ್ಮೆಲೆ ನಷ್ಟಗೊಳಿಸುವ ಸಲುವಾಗಿ ನಿರತರಾಗಿದ್ದಾರೆ. ತಮ್ಮ ವಿಹಾರದ ಕಾರಣ ಆರ್ಯಖಂಡದ ನಿವಾಸಿಗಳೆಲ್ಲರೂ ಜ್ಞಾನವಾನ ಭವ್ಯ ಜೀವರಗಳು ಸಹ ಸಂಪೂರ್ಣ ಸಾತ್ವಿಕ ರಹಸ್ಯಗಳನ್ನು ತಿಳಿದುಕೊಂಡು ಪಾಪ ಕಾರ್ಯಗಳನ್ನು ನಾಶಗೊಳಿಸುವಲ್ಲಿ ಪ್ರವೃತ್ತರಾಗುತ್ತಿದ್ದೇವೆ. ಹೇ ಪ್ರಭು, ತಮ್ಮ
ಪವಿತ್ರ ವಿಹಾರದ ಕಾರಣ ಅನೇಕ ಭವ್ಯ ಜೀವಗಳು ತಪರೂಪಿ ಖಡ್ಗದ ಮೂಲಕ ಸಾಂಸಾರಿಕ ಸ್ಥಿತಿಯನ್ನು ಅಸ್ತವ್ಯಸ್ತ ಮಾಡಿ ಸುಖ ಸಮುದ್ರ ಅಂದರೆ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಅನೇಕ ಯೋಗಿಗಳು ತಮ್ಮ ಉತ್ತಮ ಧರ್ಮೋಪದೇಶದಿಂದ ಚಾರಿತ್ರ ಪಾಲನೆಯಲ್ಲಿ ತತ್ಪರರಾಗಿ ಅಹಮೀಂದ್ರ ಪದವನ್ನು ಪ್ರಾಪ್ತ ಮಾಡಿಕೊಳ್ಳುವಲ್ಲಿ ಸಮರ್ಥರಾಗುತ್ತಾರೆ. ಅನೇಕರು 16 ಸ್ವರ್ಗಗಳಲ್ಲಿ ಹೋಗುತ್ತಾರೆ. ಹೇ ಭಗವಾನ್, ಸಂಸಾರದ ಮೋಹ ಮತ್ತು ಪಾಪ ಪಾರಾಯಣರಾದ ಎಷ್ಟೋ ಜೀವಗಳು ತಮ್ಮ ಉಪದೇಶದಿಂದ ಉತ್ತಮ ಮಾರ್ಗದಲ್ಲಿ ಆರೂಢರಾಗಿದ್ದಾರೆ. ಮತ್ತೆ ಮೋಹರೂಪಿ ಶತ್ರುವನ್ನು ನಾಶಗೊಳಿಸುವಲ್ಲಿ ಪ್ರವೃತ್ತರಾಗಿದ್ದಾರೆ. ಭವ್ಯ ಜೀವರುಗಳನ್ನು ಮೋಕ್ಷದ ಪರಮ ರಮಣಿಕ ದ್ವೀಪದಲ್ಲಿ ಹೋಗುವಂಥ ಚತುರ ವ್ಯವಸಾಯಿ ತಾವೇ ಇದ್ದೀರಿ. ಇಂದ್ರಿಯ ಕಷಾಯರೂಪಿ ಕಳ್ಳರನ್ನು ಹಿಡಿದು ಅತ್ಯಂತ ಕಠೋರ ದಂಡ ಕೊಡುವಂತಹ ಮಹಾಬಲವಾನ ಯೋಧನು ಕೂಡ ತಾವೇ ಇದ್ದೀರಿ. ಹೇ ಪ್ರಭು, ತಾವು ಭವ್ಯ ಜೀವಿಗಳ ಮೇಲೆ ದಯೆ ಮಾಡಿರಿ. ಮೋಕ್ಷ ಮಾರ್ಗದಲ್ಲಿ ಪ್ರವೃತ್ತಿ ಪ್ರಚಾರದ ಸಲುವಾಗಿ ಧರ್ಮ ಸಾಧಕ ವಿಹಾರ ಕಾರ್ಯದ ಆರಂಭ ಮಾಡಿದ್ದೀರಿ. ಯಾರು ಭವ್ಯ ಜೀವರೂಪಿ ಧಾನ್ಯವು ಸಮ್ಯಕ್ ರೂಪಿ ಅಮೃತ ಜಲದ ಸಿಂಚನದಿಂದ ತಾವು ಮತ್ತೆ ಹಸಿರು ತುಂಬುವಂತೆ ಮಾಡಿದ್ದೀರಿ. ಜಗತ್ತಿಗೆ ದುಃಖ ಕೊಡುವಂಥ ಹಾಗೂ ದುರ್ಜಯ ಮೋಹರೂಪಿ ಶತ್ರುಗಳನ್ನು ಹೊಡೆಯುವ ಸಲುವಾಗಿ ಸ್ವರ್ಗ ಮೋಕ್ಷದಾಯಕ ಮತ್ತು ಧರ್ಮೋಪದೇಶ ರೂಪಿ ಬಾಣವು ನಮಗೆ ಪ್ರಾಪ್ತವಾಗುವುದು ಮತ್ತು ಸಮಸ್ತ ಪುಣ್ಯಾತ್ಮ ಜೀವರುಗಳಿಗೆ ನಿಶ್ಚಯವಾಗಿಯೂ ಯಶಸ್ಸು ದೊರೆಯುತ್ತದೆ. ಮಿಥ್ಯಾಜ್ಞಾನರೂಪಿ ಮಹಾನ್ ಅಂಧಕಾರವನ್ನು ನಾಶಗೊಳಿಸುವಂಥ ಈ ಉತ್ತಮ ಧರ್ಮಚಕ್ರವು ಸಹ ಶೋಭಾಯಮಾನವಿದೆ. ಈ ಧರ್ಮಚಕ್ರವನ್ನು ದೇವತೆಗಳು 4 ದಿಕ್ಕುಗಳಲ್ಲಿ ಸುತ್ತುವರೆದಿದ್ದಾರೆ. ಇದು ತಮ್ಮದೇ ಗೌರವಪೂರ್ಣ ವಿಜಯವನ್ನು ಹೇಳುವಂಥದ್ದು ಇದೆ. ಮಿಥ್ಯಾ ಮಾರ್ಗವನ್ನು ದೂರಗೊಳಿಸಿದ್ದೀರಿ. ಸತ್ಯ ಮಾರ್ಗದ ಪ್ರತಿಪಾದನೆಯ ಸಲುವಾಗಿ ಕಾಲವೂ ಸಹ ತಮ್ಮ ಎದುರು ಉಪಸ್ಥಿತವಾಗಿದೆ. ಈಗ ನಾನು ಹೆಚ್ಚಿಗೆ ಏನು ಹೇಳಲಿ? ಸಾಕು, ಇಷ್ಟನ್ನೇ ಹೇಳುವುದು ಯೋಗ್ಯವೆನಿಸುವುದು. ಇನ್ನು ತಾವು ಶೀಘ್ರವೇ ವಿಹಾರ ಮಾಡಿ ಆರ್ಯಖಂಡದ ನಿವಾಸಿ ಭವ್ಯ ಜೀವಿಗಳ ಕಲ್ಯಾಣ ಮಾಡಿರಿ. ಅವರನ್ನು ಪವಿತ್ರಗೊಳಿಸಿರಿ. ಮಿಥ್ಯಾ ಮಾರ್ಗ ರೂಪಿ ಮಹಾನ್ ಅಂಧಕಾರವನ್ನು ದೂರಗೊಳಿಸಿ ಸ್ವರ್ಗ ಮತ್ತು ಮೋಕ್ಷದ ಅತಿ ಪ್ರಶಸ್ತ ಮಾರ್ಗವನ್ನು
ತೋರಿಸುವಂಥವರು. ತಮ್ಮ ಹೊರತು ಎಂದಿಗೂ ಯಾರೂ ಇರುವುದಿಲ್ಲ. ಭವ್ಯರಿಗೆ ಉಪಕಾರ ಮಾಡುವಂಥವರು ತಾವೊಬ್ಬರೇ ಇದ್ದೀರಿ. ಆದ್ದರಿಂದ ಹೇ ಸ್ವಾಮಿನ್, ತಾವು ಗುಣಗಳ ಸಮುದ್ರವೇ ಇದ್ದೀರಿ. ಅನಂತ ಜ್ಞಾನ, ಅನಂತ ದರ್ಶನ ಹಾಗೂ ಅನಂತ ಸುಖಶಾಲಿಗಳಿದ್ದೀರಿ. ತಾವು ಅನಂತರಿದ್ದೀರಿ, ಬಲ ಸ್ವರೂಪರಿದ್ದೀರಿ, ದಿವ್ಯ ಮೂರ್ತಿಗಳಾಗಿದ್ದೀರಿ, ಮಹಾಲಕ್ಷ್ಮಿಯಿಂದ ಭೂಷಿತರಾಗಿದ್ದೀರಿ ಮತ್ತು ವಿರಕ್ತರಿದ್ದೀರಿ. ಆದರೂ ತಾವು ಅಸಂಖ್ಯ ದೇವಿಯರಿಂದ ಸುತ್ತುವರಿಯಲ್ಪಟ್ಟಿದ್ದೀರಿ. ಅದು ಹೇಗೋ ಪೂರ್ಣ ಬ್ರಹ್ಮಚಾರಿಗಳಾಗಿದ್ದೀರಿ. ತಾವು ಉದಯ ಪ್ರಾಪ್ತ ಜ್ಞಾನಶಾಲಿಗಳಿದ್ದೀರಿ. ಮೋಹಶತ್ರುವನ್ನು ನಾಶಗೊಳಿಸಿದ್ದೀರಿ. ಆದ್ದರಿಂದ ತಮಗೆ ಮೇಲಿಂದ ಮೇಲೆ ನಮಸ್ಕರಿಸುತ್ತೇನೆ. ಶಾಂತರೂಪದಿಂದಲೇ ಕರ್ಮ ಶತ್ರುವನ್ನು ಸೋಲಿಸುವಂಥವರು, ಸಂಪೂರ್ಣ ಜಗತ್ತಿಗೆ ಒಡೆಯರು ಹಾಗೂ ಮುಕ್ತಿರೂಪಿಣಿ ಸುಂದರ ಸ್ತ್ರೀಗೆ ಪ್ರಿಯತಮ ಪತಿ ತಾವಿದ್ದೀರಿ. ಹೇ ದೇವ, ಸನ್ಮತಿ ಮಹಾವೀರ, ನಾನು ನನ್ನ ಅಭಿಷ್ಟ ಸಿದ್ಧಿಯ ಸಲುವಾಗಿ ತಮಗೆ ನತಮಸ್ತಕನಾಗಿ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಹೇ ಸ್ವಾಮಿಯೇ, ನಮಗೆ ಯಾವುದೇ ಬೇರೆ ವಸ್ತುವಿನ ಅಭಿಲಾಷೆ ಇಲ್ಲವೇ ಇಲ್ಲ. ಜನ್ಮ ಜನ್ಮಗಳಲ್ಲಿ ತಮ್ಮ ಶ್ರೇಷ್ಠ ಭಕ್ತಿಯನ್ನೇ ಇಚ್ಛಿಸುತ್ತೇನೆ. ಅದನ್ನೇ ತಾವು ನನಗೆ ಸ್ತುತಿ, ಭಕ್ತಿ, ಸೇವಾ ಹಾಗೂ ನಮಸ್ಕಾರದ ಫಲಸ್ವರೂಪವಾಗಿ ದಯಪಾಲಿಸುವ ಅನುಗ್ರಹ ಮಾಡಿರಿ. 3 ಲೋಕಗಳಲ್ಲಿ ಅತ್ಯಂತ ಉತ್ತಮ ಸುಖ ಹಾಗೂ ಮನಸ್ಸಿನ ಬಯಕೆಯನ್ನು ಪೂರ್ಣಗೊಳಿಸುವಂಥ ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ್ಯದ ಪ್ರಾಪ್ತಿಯಾಗಲಿ ಎಂಬುದಾಗಿ ತಮ್ಮ ಚರಣ ಕಮಲಗಳಲ್ಲಿ ಭಕ್ತಿಪೂರ್ವಕವಾಗಿ ನಾನು ನಮಸ್ಕರಿಸುತ್ತೇನೆ. ಅದು ಹೇಗೋ ಜಗದ್ಗುರು ಶ್ರೀ ಮಹಾವೀರ ತೀರ್ಥಂಕರರು ಸಂಸಾರದಲ್ಲಿಯ ಜೀವಿಗಳಿಗೆ ಸದುಬೋಧನೆ ಮಾಡುತ್ತಾ ಸಾಗಿದರು. ಮೊದಲು ಹೇಳಿದ ಪ್ರಕಾರದಿಂದಲೇ ಇಂದ್ರನ ಮೂಲಕ ಸ್ತುತಿ ಮಾಡಿದ ನಂತರ ಅವರು ಎಲ್ಲ ಭವ್ಯರನ್ನು ಮಿಥ್ಯ ಮಾರ್ಗದಿಂದ ದೂರ ಮಾಡಿ ಭ್ರಾಂತಿ ರಹಿತ ಮೋಕ್ಷ ಮಾರ್ಗದ ಮೇಲೆ ತರುವ ಸಲುವಾಗಿ ವಿಹಾರ ಮಾಡಲು ನಿಶ್ಚಯಿಸಿದರು. ಯಾವಾಗ ಪ್ರಭುಗಳು ವಿಹಾರ ಮಾಡುವ ಸಲುವಾಗಿ ತಯಾರಾದರೂ ಆಗ 12 ಪ್ರಕಾರದ ಜೀವ ಸಮೂಹಗಳು ಅವರನ್ನು ಸುತ್ತುವರಿದವು. ದೇವ ಸಮೂಹವು ಚಾಮರ ಬೀಸುತ್ತಾ ಸೇವೆ ಮಾಡತೊಡಗಿದರು. ತಲೆಯ ಮೇಲೆ ಪರಮೋತ್ತಮವಾದ 3 ಛತ್ರಗಳು ಶೋಭಿಸತೊಡಗಿದವು. ಅವರ ಬಳಿ ಮಹಾನ್ ಸಂಪತ್ತುಗಳು ಒಂದುಗೂಡಿದವು.
ಕೋಟಿ ವಾದ್ಯಗಳ ಧ್ವನಿಯೊಂದಿಗೆ ಪ್ರಭುಗಳು ವಿಹಾರ ಮಾಡಲು ಪ್ರಾರಂಭ ಮಾಡಿದರು. ಅನೇಕ ಧ್ವಜಗಳು ಹಾಗೂ ಛತ್ರಗಳು ಮುಂತಾದವುಗಳಿಂದ ಇಡೀ ಆಕಾಶ ಮಂಡಲವೇ ಆವರಿಸಲ್ಪಟ್ಟಿತ್ತು. ದೇವಸಮೂಹವು ನಾಲ್ಕು ಕಡೆಯಿಂದ ಜಯ ಜಯಕಾರ ಮಾಡತೊಡಗಿದರು. ಹೇ ಪ್ರಭು, ತಾವು ಸಂಪೂರ್ಣ ಭವ್ಯ ಜೀವಿಗಳ ಮಹಾ ಶತ್ರು ಮೋಹವನ್ನು ಗೆದ್ದು ಜಯವಂತರು ಇದ್ದೀರಿ. ಹೇ ಪ್ರಭು, ತಮ್ಮದು ವೃದ್ಧಿಯಾಗಲಿ ಮತ್ತು ಆನಂದದ ಪ್ರಾಪ್ತಿ ಮಾಡಿಕೊಳ್ಳಿರಿ. ಇದರ ನಂತರ ಪ್ರಭುಗಳು ವಿಹಾರ ಆರಂಭಿಸಿದರು ಮತ್ತು ಎಲ್ಲ ದೇವ ದಾನವ ಮುಂತಾದವರ ಮಧ್ಯದಲ್ಲಿ ತೇಜಸ್ವಿ ಸೂರ್ಯನಂತೆ ಶೋಭಾಯಮಾನರಾಗಿ ಕಂಡರು. ಪ್ರಭುಗಳ ವಿಹಾರ ಸ್ಥಾನದಿಂದ ಹಿಡಿದು 100 ಯೋಜನದ ತನಕ ಎಲ್ಲ ದಿಕ್ಕುಗಳಲ್ಲಿ ಅತ್ಯಂತ ಸುಕಾಲ ಉಂಟಾಗುತ್ತಿತ್ತು. 7 ಪ್ರಕಾರದ ಭಯಗಳಿಂದ ಭವ್ಯರು ಮುಕ್ತರಾದರು. ಅದರ ನೆರಳು ಕೂಡ ಕಂಡುಬರುತ್ತಿರಲಿಲ್ಲ. ಅರ್ಹಂತ ಪ್ರಭುಗಳು ಅನೇಕ ದೇಶ, ಪರ್ವತ, ನಗರ ಮತ್ತು ನದಿ ಮುಂತಾದವುಗಳನ್ನು ದಾಟಿ ಆಕಾಶ ಮಾರ್ಗದಿಂದಲೇ ಮುಂದುವರಿದರು. ಪ್ರಭುಗಳ ಶಾಂತ ಪರಿಣಾಮದ ಪ್ರಭಾವದ ಕಾರಣ ಚಿಗರೆಗಳು, ಮೃಗಗಳು, ಮೊಲಗಳು ಮುಂತಾದ ಬೇರೆ ಬೇರೆ ಪ್ರಾಣಿಗಳಿಗೆ ದುಷ್ಟ ಸಿಂಹ, ಹುಲಿ ಮುಂತಾದ ಹಿಂಸಕೃತ ಪಶುಗಳಿಂದ ಸ್ವಲ್ಪವೂ ಕೂಡ ಭಯ ಉಂಟಾಗಲಿಲ್ಲ. ಪ್ರಭುಗಳು ನೌಕರ್ಮ ವರ್ಗಾಣಿಯ ಆಹಾರದಿಂದಲೇ ಬಲಶಾಲಿಯಾಗಿದ್ದರು. ಸುಖಿ ಮತ್ತು ವಿರಕ್ತರಾಗಿದ್ದರು. ಕರ್ಮಗಳು ನಾಶವಾಗಿರುವುದರಿಂದ ಕವಲಾಹಾರವು ಅಂದರೆ ಗ್ರಾಸ ಭೋಜನ ಬಹುಶಃ ನಿಂತುಬಿಟ್ಟಿತು. ಅನಂತ ಚತುಷ್ಟಯಗಳ ಪ್ರಭುಗಳು ವಿಹಾರಿಸುವಾಗ ಇಂದ್ರಾದಿ ದೇವ ಸಮೂಹವು ಸುತ್ತುವರಿಯಲ್ಪಟ್ಟಿತ್ತು. ಪ್ರಭುಗಳ ಅಸತಾಕರ್ಮದ ಉದಯವು ತೀರಾ ಮಂದವಾಗಿತ್ತು. ಆದ್ದರಿಂದ ಮನುಷ್ಯರ ಮೂಲಕ ಮಾಡಲಾದ ಉಪಸರ್ಗವು ತಕ್ಷಣ ಅಭಾವವಾಯಿತು. 3 ಲೋಕಗಳ ಗುರು ಶ್ರೀ ಮಹಾವೀರ ಪ್ರಭುವಿನ ಅತಿಶಯದ ಕಾರಣ 4 ದಿಕ್ಕುಗಳಲ್ಲಿ 4 ಮುಖಗಳು ಗೋಚರಿಸತೊಡಗಿದವು. ಅವು ಎಲ್ಲರಿಗೂ ತಮ್ಮ ಮುಂದೆಯೇ ಭಗವಂತರು ಮುಖ ಮಾಡಿದ್ದಾರೆ ಎಂದು ಅನಿಸತೊಡಗಿತು. ಎಲ್ಲ ಜೀವಿಗಳು ಸಮೀಪವಿದ್ದರೂ ಅವರಿಗೆ ಯಾವುದೇ ಪ್ರಕಾರ ಭಯವಿರಲಿಲ್ಲ. ಘಾತೀಯ ಕರ್ಮಗಳು ನಾಶವಾದ ಬಳಿಕ ಪ್ರಭುಗಳು ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡರು. ಅವರು ಸಂಪೂರ್ಣ ವಿದ್ಯೆಗಳ ಸ್ವಾಮಿಯಾಗಿದ್ದರು ಮತ್ತು ಅವರ ನೇತ್ರಗಳು ಸಹ ಅತ್ಯಂತ ತೇಜಸ್ವಿಯಾದವು. ಪ್ರಭುಗಳ ದಿವ್ಯ ಶರೀರದ ನೆರಳು
ಎಲ್ಲಿಯೂ ಬೀಳುತ್ತಾ ಇರಲಿಲ್ಲ. ಕಣ್ಣುಗಳ ರೆಪ್ಪೆಗಳು ಬಡಿಯುವುದನ್ನು ನಿಂತು ಬಿಟ್ಟಿತ್ತು. ಉಗುರು ಹಾಗೂ ಕೂದಲುಗಳು ಬೆಳೆಯುವುದು ನಿಂತು ಬಿಟ್ಟಿತ್ತು. ಘಾತೀಯ ಕರ್ಮರೂಪಿ ಶತ್ರುಗಳ ನಾಶವಾದ ಬಳಿಕ ಆ ವೈಭವದ 10 ದಿವ್ಯ ಅತಿಶಯಗಳು ತಮ್ಮಿಂದ ತಾನೇ ಪ್ರಕಟಗೊಂಡವು. ಸರ್ವಾಂಗದಿಂದ ಅರ್ಥ ಸ್ವರೂಪವಾದ ಅರ್ಧಮಾಗದಿ ಭಾಷೆಯು ಹೊರಟಿತು. ಇದುವೇ ಪ್ರಭುವಿನ ದಿವ್ಯ ಭಾಷೆಯಾಗಿತ್ತು. ಇದು ಎಲ್ಲ ಜನರಿಗೂ ಆನಂದ ಉಂಟು ಮಾಡುವಂಥ ಎಲ್ಲ ಸಂದೇಶಗಳನ್ನು ನಿವಾರಿಸುವಂಥ 2 ಪ್ರಕಾರದ ಧರ್ಮವನ್ನು ಹಾಗೂ ಸಂಪೂರ್ಣ ಪದಾರ್ಥಗಳನ್ನು ಉಪದೇಶಿಸುವಂಥದ್ದಾಗಿತ್ತು. ಈ ಸದ್ಗುರುವಿನ ಪರಮ ಆಶ್ಚರ್ಯಕರವಾಗಿ ಉತ್ತಮವಾದ ಪ್ರಭಾವದಿಂದ ಸ್ವಭಾವತಃ ಜಾತಿ ವಿರೋಧಿ ಸರ್ಪ ಹಾಗೂ ಮುಂಗುಲಿ ಮುಂತಾದವುಗಳು ತಮ್ಮ ಪರಸ್ಪರ ವೈರ ಭಾವವನ್ನು ಬಿಟ್ಟುಕೊಟ್ಟು ಪರಮ ಮಿತ್ರರಂತೆ ಒಂದೇ ಸ್ಥಳಗಳಲ್ಲಿ ಇರತೊಡಗಿದವು. ಮತ್ತು ಎಲ್ಲ ಗಿಡಗಳಲ್ಲಿ ಒಮ್ಮೆಲೆ ಎಲ್ಲ ಋತುಗಳಲ್ಲಿ ಆಗುವಂಥ ಹೂ ಹಣ್ಣುಗಳು ಒಮ್ಮೆಲೆ ಉಂಟಾದವು. ಈ ವಿಚಿತ್ರ ಪರಿವರ್ತನೆಯಿಂದ ಪ್ರಭುವಿನ ಪರಮ ಉತ್ತಮ ದಿವ್ಯ ತಪದ ಪ್ರಭಾವದಿಂದಲೇ ಆಗಿವೆ ಎಂದು ತಿಳಿದರು. ಧರ್ಮ ಸಾಮ್ರಾಟರಾದ ಪ್ರಭುಗಳ ಸಭಾಮಂಟಪವು ಎಲ್ಲಿ ಆಗುತ್ತಿತ್ತೋ ಅಲ್ಲಿ ಪೃಥ್ವಿಯು 4 ಕಡೆಯಿಂದ ಅಗ್ನಿ ಹುಟ್ಟಿಸುವಂತೆ ಪಾರದರ್ಶಿ ಹಾಗೂ ಪ್ರಭಾಪೂರ್ವಕವಾಗಿ ಕಾಣುತ್ತಿತ್ತು. ಯಾವಾಗ ಪ್ರಭುಗಳು ಜಗತ್ತಿನ ಜೀವಿಗಳನ್ನು ಉದ್ಬೋಧನೆ ಮಾಡುವ ಸಲುವಾಗಿ ಹೊರಟರೆಂದರೆ ಆಗ ಎಲ್ಲರಿಗೂ ಸುಖವೆನಿಸಿ ಸೇವೆ ಮಾಡಬೇಕೆಂಬ ಇಚ್ಛೆಯಿಂದ ವಾಯುವು ಶೀತಲವಾಗಿಯೂ ಮಂದ ಹಾಗೂ ಸುಗಂಧಯುಕ್ತವಾಗಿಯೂ ಚಲಿಸುತ್ತಿತ್ತು. ಅತ್ಯಂತ ಆನಂದವನ್ನು ನೀಡುವ ಪ್ರಭುಗಳ ಜಯ ಜಯಕಾರದ ಧ್ವನಿಯು ಕೇಳಿ ಶೋಕ ಸಂತಾಪ ಜೀವಿಗಳಿಗೆ ಅಪಾರ ಆನಂದ ಉಂಟಾಗುತ್ತಿತ್ತು. ಪ್ರಭುಗಳ ಸಭಾಮಂಟಪದ ಮುಂದೆ 4 ಕೋಶದ ತನಕ ಪೃಥ್ವಿಯನ್ನು ವಾಯು ಕುಮಾರ ದೇವನು ಸ್ವಚ್ಛ ಹಾಗೂ ಮುಳ್ಳುಕಂಟಿಗಳಿಂದ ರಹಿತಗೊಳಿಸುತ್ತಿದ್ದನು. ಇದೇ ಪ್ರಕಾರ ಸ್ತನಿತ ಕುಮಾರ ದೇವನು ಕೋಲ್ಮಿಂಚಿನ ಪ್ರಕಾಶದಿಂದ ಕೂಡಿದ ಅತ್ಯಂತ ಸುಗಂಧಿತ ನೀರಿನ ಮಳೆಯಿಂದ 4 ಕಡೆಗಳಿಂದ ಸಿಂಪಡಿಸುತ್ತಿದ್ದನು. ದೇವ ಸಮೂಹವು ಪ್ರಭುಗಳು ಪಾದ ಇಡುವ ಸ್ಥಳದಲ್ಲಿ ರತ್ನಜಡಿತ ಪ್ರಕಾಶಮಾನವಾದ ಬಂಗಾರದಿಂದ ಮಾಡಿದ ಹಳದಿ ಎಸಳುಳ್ಳ 7 ಕಮಲಗಳನ್ನು ರಚಿಸುತ್ತಿದ್ದರು. ಪ್ರಭುವಿನ ಪಾದ ಪದ್ಮಗಳು ಯಾವುದೇ ಸುವರ್ಣ ಕಮಲದ ಮೇಲೆ ಸ್ಪರ್ಶವಾಗುತ್ತಿರಲಿಲ್ಲ. ಎಲ್ಲರಿಗೂ ತೃಪ್ತಿ ನೀಡುವಂಥ ಭತ್ತದ ಮುಂತಾದ ಕಾಳು ತುಂಬಿದ
ವನಸ್ಪತಿಗಳು ಹೆಚ್ಚಾಗಿ ಪರಿಪೂರ್ಣವಾಗಿ ಬೆಳೆದು ಒಮ್ಮೆಲೆ ಬಾಗಿದವು. ಬೇರೆ ಬೇರೆ ಗಿಡಗಳು ಸಹ ಸಂಪೂರ್ಣ ಋತುಗಳ ಫಲಗಳಿಂದ ಕೂಡಿದವುಗಳಾಗಿ ವಿನಯವಂತ ಪುರುಷನ ಸಮಾನ ಕೆಳಗಡೆ ಬಾಗುತ್ತಿದ್ದವು. ಅವುಗಳ ಶೋಭೆಯು ಅತ್ಯಂತ ಮನೋಹರವಾಗಿತ್ತು. ಯಾವ ಪ್ರಕಾರ ಸಂಪೂರ್ಣ ಪಾಪಗಳಿಂದ ದೂರವಾದ ಹೃದಯವು ನಿರ್ಮಲವಾಗಿರುತ್ತದೆಯೋ ಅದೇ ಪ್ರಕಾರ ಎಲ್ಲಿ ಪ್ರಭುವಿನ ಸಭಾ ಮಂಟಪ ಇರುತ್ತದೋ ಅಲ್ಲಿ ಸಂಪೂರ್ಣ ದಿಕ್ಕುಗಳು ಆಕಾಶದಂತೆ ಒಮ್ಮೆಲೆ ಸ್ವಚ್ಛವಾಗುತ್ತಿದ್ದವು. ಅವುಗಳ ಪಾಪಪುಂಜವು ತೊಳೆದಿದೆಯು ಎಂಬಂತೆ ಎನಿಸುತ್ತಿತ್ತು. ಇಂದ್ರನ ಆಜ್ಞೆಯಿಂದ 4 ದಿಕ್ಕುಗಳ ದೇವತೆಗಳು ಪ್ರಭುವಿನ ಯಾತ್ರೆಯಲ್ಲಿ ಕೂಡಿಕೊಳ್ಳುವ ಸಲುವಾಗಿ ಪರಸ್ಪರ ಒಬ್ಬರಿಗೊಬ್ಬರು ಕರೆಯುತ್ತಿದ್ದರು. ಆ ಮಹಾಮಹಿಮಶಾಲಿಗಳು ಪ್ರಭುವಿನ ಮುಂದೆ ಮುಂದೆ ಪ್ರಭೆಯಿಂದ ಕೂಡಿದ ಶೋಭಿಸುತ್ತಾ ಸಹಸ್ರಾರು ಹಲ್ಲುಗಳುಳ್ಳ ಧರ್ಮಚಕ್ರವು ನಡೆಯುತ್ತಿದ್ದವು. ಅದು ತನ್ನ ಪ್ರಕಾಶದಿಂದ ಮಹಾನ್ ಕತ್ತಲೆಯ ಹೃದಯವನ್ನೇ ನಾಶಗೊಳಿಸುತ್ತಾ ಮುಂದೆ ಮುಂದೆ ಸಾಗಿತು. ದೇವ ಸಮೂಹವು ಇದನ್ನು ಸುತ್ತುವರಿದಿತ್ತು. ಕನ್ನಡಿ ಮುಂತಾದ 8 ಮಂಗಲ ದ್ರವ್ಯಗಳನ್ನು ದೇವತೆಗಳು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಬರುತ್ತಿದ್ದರು. ಇವೆಲ್ಲ 14 ಮಹಾನ್ ಅತಿಶಯಗಳನ್ನು ದೇವತೆಗಳು ಭಕ್ತಿಯಿಂದ ಮಾಡಿದರು. 34 ದಿವ್ಯ ಅತಿಶಯಗಳು, 8 ಪ್ರಾತಿಹಾರ್ಯಗಳು, 4 ಅನಂತ ಚತುಷ್ಟಯಗಳು ಹಾಗೂ ಬೇರೆ ಅಪರಿಮಿತ ಗುಣಗಳಿಂದ ಕೂಡಿದ ಪ್ರಭುಗಳು ಅನೇಕ ದೇಶ, ವನ, ಪರ್ವತ, ನಗರ ಮತ್ತು ಗ್ರಾಮಗಳಲ್ಲಿ ವಿಹಾರ ಮಾಡುತ್ತಾ ರಾಜಗೃಹಿ ನಗರದ ಹೊರವಲಯದಲ್ಲಿರುವ ವಿಪುಲಾಚಲ ಪರ್ವತದ ಮೇಲೆ ಬಂದರು. ಆ ಅರಹಂತ ಮಹಾವೀರ ಪ್ರಭುಗಳು ಧರ್ಮೋಪದೇಶ ರೂಪಿ ಅಮೃತದಿಂದ ಅನೇಕ ಭವ್ಯ ಜೀವರುಗಳಿಗೆ ತೃಪ್ತಿಗೊಳಿಸುವಂಥವರು ಆಗಿದ್ದರು. ಅವರನ್ನು ವಸ್ತು ಸ್ವರೂಪದ ನಿಜವಾದ ರಹಸ್ಯವನ್ನು ಹೇಳಿ ಮೋಕ್ಷದ ಪ್ರಶಸ್ತ ಮಾರ್ಗದ ಮೇಲೆ ತೆಗೆದುಕೊಂಡು ಒಯ್ಯುತ್ತಿದ್ದರು. ಮಿಥ್ಯ ಜ್ಞಾನರೂಪಿ ಅತ್ಯಂತ ಗಾಢ ಅಂಧಕಾರದಿಂದ ಮುಸುಕಿದ ಭಯೋತ್ಪಾದಕ ಮಾರ್ಗವನ್ನು ತಮ್ಮ ತಪರೂಪಿ ಪ್ರಕಾಶದಿಂದ ಅವಲೋಕನ ಮಾಡುವಂಥವರಾದರು. ರತ್ನತ್ರಯ ಸ್ವರೂಪ ಮೋಕ್ಷದ ಮಾರ್ಗವನ್ನು ಪ್ರಕಟ ಮಾಡುವ ಮತ್ತು ಕಲ್ಪವೃಕ್ಷದಂತಿರುವ ಸಮ್ಯಕ್ತ್ವ, ಜ್ಞಾನ, ಚಾರಿತ್ರ್ಯ, ತಪ ಮತ್ತು ದೀಕ್ಷಾರೂಪ ಚಿಂತಾಮಣಿ ರತ್ನಗಳನ್ನು ಬಯಸುವವರಿಗೆ ನೀಡುವಂಥವರಿದ್ದೀರಿ. ಸಂಪೂರ್ಣ ಸಂಘ ಮತ್ತು ದೇವ ಸಮೂಹದಿಂದ ಸುತ್ತುವರಿಯಲ್ಪಟ್ಟಿದ್ದೀರಿ. ಇದರ ನಂತರ ರಾಜಗೃಹಿ ನಗರದ ರಾಜನಾದ
ಮಹಾರಾಜ ಶ್ರೇಣಿಕನು ವನಮಾಲಿಯ ಮುಖದಿಂದ ಪ್ರಭುಗಳ ಶುಭ ಆಗಮದ ಸಮಾಚಾರ ಕೇಳಿ ಬೇಗನೆ ಭಕ್ತಿಯ ವಶೀಭೂತನಾಗಿ ಸ್ತ್ರೀ ಪುತ್ರ ಬಂಧು ಬಾಂಧವರ ಮತ್ತು ಮಹಾ ಸಂಪತ್ತುಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಸಂತೋಷಪೂರ್ವಕವಾಗಿ ಆ ವಿಪುಲಾಚಲ ಪರ್ವತದ ಮೇಲೆ ಬಂದನು. ಅಲ್ಲಿ ಆಗಲೇ ಪ್ರಭುಗಳ ಆಗಮನವಾಗಿತ್ತು. ಅಲ್ಲಿಗೆ ಬಂದು ಪ್ರಭುಗಳಿಗೆ 3 ಪ್ರದಕ್ಷಿಣೆಗಳನ್ನು ಹಾಕಿ ಮನ ವಚನ ಕಾಯದಿಂದ ಪವಿತ್ರನಾಗಿ ಶ್ರದ್ಧಾಪೂರ್ವಕವಾಗಿ ನಮಸ್ಕರಿಸಿದನು. ಜಲ ಮುಂತಾದ ಅಷ್ಟ ದ್ರವ್ಯಗಳಿಂದ ಜಿನೇಂದ್ರ ಪ್ರಭುಗಳ ಚರಣಕಮಲಗಳ ಪೂಜೆಯನ್ನು ಮಾಡಿ ಭಕ್ತಿಪೂರ್ವಕ ಸ್ತುತಿ ಮಾಡತೊಡಗಿದನು. ಹೇ ಒಡೆಯ, ಇಂದು ನಾವು ಧನ್ಯರಾದೆವು. ನಮ್ಮ ಜೀವನವು ಸಫಲವಾಯಿತು. ಮನುಷ್ಯ ಜನ್ಮವು ಸಾರ್ಥಕವಾಯಿತು. ಹೌದು, ಜಗದ್ಗುರುವಿನ ದರ್ಶನ ಪಡೆಯುವುದು ಇದು ಸೌಭಾಗ್ಯದ ಮಾತಾಗಿದೆ. ತಮ್ಮ ಕೋಮಲ ಚರಣ ಕಮಲಗಳ ಶುಭ ದರ್ಶನದಿಂದ ನನ್ನ ಕಣ್ಣುಗಳು ಮತ್ತು ತಮಗೆ ನಮಸ್ಕಾರ ಮಾಡುವುದರಿಂದ ನನ್ನ ತಲೆಯು ಕೃತಾರ್ಥವಾಯಿತು. ತಮ್ಮ ಪೂಜೆ ಮಾಡುವುದರಿಂದ ಕೈಗಳು, ಯಾತ್ರೆ ಮಾಡುವುದರಿಂದ ಕಾಲುಗಳು, ಸ್ತುತಿ ಮಾಡುವುದರಿಂದ ವಾಣಿಯು ಪವಿತ್ರ ಮತ್ತು ಸಾರ್ಥಕವಾದವು. ತಮ್ಮ ಅನುಪಮ, ಅದ್ಭುತ ಮತ್ತು ಅಲೌಕಿಕ ಗುಣಗಳ ಚಿಂತನೆ ಮಾಡುವುದರಿಂದ ಮನಸ್ಸು ಪವಿತ್ರವಾಯಿತು. ಹಾಗೂ ಸೇವೆ ಮಾಡುವುದರಿಂದ ಈ ಶರೀರವು ಕೃತಕೃತ್ಯವಾಯಿತು. ನಮ್ಮ ಪಾಪರೂಪಿ ಶತ್ರುಗಳು ನಾಶಗೊಳಿಸುವ ಸಲುವಾಗಿ ಸಹಜವಾಗಿ ತಮ್ಮ ಶುಭ ಆಗಮವು ಇಲ್ಲಿ ಆಗಿರುವುದು. ಹೇ ಪ್ರಭು, ತಮ್ಮಂತಹ ವಿಶಾಲ ಹಡಗಿನ ಎದುರು ಈ ಸಂಸಾರ ರೂಪಿ ಸಮುದ್ರವು ಒಂದು ಸಾಧಾರಣ ಗಡ್ಡೆಯ ಸಮಾನ ಕಂಡುಬರುತ್ತದೆ. ನಿಮ್ಮನ್ನು ಕಂಡು ಈಗ ನಾನು ನಿರ್ಭಯನಾಗಿದ್ದೇನೆ. ಈ ಪ್ರಕಾರ 3 ಲೋಕಗಳ ಸ್ವಾಮಿಯನ್ನು ಗದ್ಗದಿತನಾಗಿ ಶ್ರೀ ಜಿನೇಂದ್ರ ಪ್ರಭುಗಳ ಸ್ತುತಿ ಮಾಡುತ್ತಾ ಮತ್ತೆ ಮತ್ತೆ ನಮಸ್ಕರಿಸುತ್ತಾ ರಾಜನು ಅತ್ಯಂತ ಆನಂದಿತನಾದನು. ಸತ್ಯ ಧರ್ಮದ ಉಪದೇಶ ಕೇಳುವ ಸಲುವಾಗಿ ಮನುಷ್ಯರ ಕೊಠಡಿಯಲ್ಲಿ ಹೋಗಿ ತಿಳಿದುಕೊಳ್ಳುವ ಭಾವದಿಂದ ಕುಳಿತುಕೊಂಡನು. ಜಿನೇಂದ್ರ ಭಗವಾನರ ಮುಖದಿಂದ ಹೊರಟಂತ ದಿವ್ಯ ಹಾಗೂ ಗಂಭೀರ ಧ್ವನಿಯ ಮೂಲಕ ಯತಿಧರ್ಮ ಹಾಗೂ ಗೃಹಸ್ಥ ಧರ್ಮದ ಸಂಪೂರ್ಣ ತತ್ವಗಳು, ತೀರ್ಥಂಕರರ ಪುರಾಣ, ಪಾಪ ಪುಣ್ಯಗಳ ಬೇರೆ ಬೇರೆ ಫಲಗಳು, ಶ್ರೇಷ್ಠ ಧರ್ಮದ ಶ್ರಮ ಮುಂತಾದ
ಲಕ್ಷಣಗಳು ಹಾಗೂ ರತಿಗಳ ವಿಷಯಗಳಲ್ಲಿ ಅತ್ಯಂತ ಮಹತ್ವಪೂರ್ಣ ಉಪದೇಶವನ್ನು ಶ್ರದ್ಧಾಪೂರ್ವಕವಾಗಿ ಕೇಳಿದನು. ಇದರ ನಂತರ ರಾಜನು ಶ್ರೀ ಗೌತಮ ಗಣಧರರಿಗೆ ನಮಸ್ಕರಿಸಿ ಹೇಳಿದನು, ದೇವ, ದಯಾಪೂರ್ವಕ ನನ್ನ ಹಿಂದಿನ ಜನ್ಮದ ವೃತ್ತಾಂತವನ್ನು ಹೇಳುವಂಥವರಾಗಿ ಎಂದು ಕೇಳಿದಾಗ ಪರೋಪಕಾರಿ ರತಿಗಳಾದ ಶ್ರೀ ಗೌತಮ ಗಣಧರರು ರಾಜನಿಗೆ ಹೇಳತೊಡಗಿದರು, ಹೇ ಬುದ್ಧಿವಂತ ರಾಜನೇ, ನೀನು ನಿನ್ನ ಹಿಂದಿನ 3 ಭವಗಳ ವೃತ್ತಾಂತವನ್ನು ಲಕ್ಷ್ಯವಿಟ್ಟು ಕೇಳು ಎಂದರು. ವಿಶಾಲವಾದ ಜಂಬೂ ದ್ವೀಪದ ಪ್ರಸಿದ್ಧ ವಿಂಧ್ಯ ಪರ್ವತದ ಮೇಲೆ ಕೂಟವ ಎಂಬ ಹೆಸರಿನ ಒಂದು ಊರಿನಲ್ಲಿ ಖದೀರಸಾರನೆಂಬ ಹೆಸರಿನ ಭದ್ರ ಪರಿಣಾಮವುಳ್ಳ ಬೇಡನು ವಾಸ ಮಾಡುತ್ತಿದ್ದನು. ಅವನು ಬಹಳ ಬುದ್ಧಿವಂತನೂ ಇದ್ದನು. ಒಂದು ದಿವಸ ಪುಣ್ಯದ ಉದಯದಿಂದ ಎಲ್ಲ ಜೀವಿಗಳ ಕಲ್ಯಾಣ ಕಾರ್ಯದಲ್ಲಿ ತೊಡಗಿರುವಂಥ ಸಮಾಧಿ ಗುಪ್ತರೆಂಬ ಮುನಿಗಳು ಬಂದರು. ಅವರನ್ನು ನೋಡುತ್ತಲೇ ಬೇಡನು ಬಂದು ಬಾಗಿ ನಮಸ್ಕರಿಸಿದನು. ಮುನಿ ಮಹಾರಾಜರು ಸಹ ಧರ್ಮ ಲಾಭವಾಗಲಿ ಎಂದು ಹೇಳಿ ಶುಭ ಆಶೀರ್ವಾದ ಮಾಡಿದರು. ಧರ್ಮ ಲಾಭದ ಆಶೀರ್ವಾದವನ್ನು ಕೇಳಿದ ಬಿಲ್ಲನು ಪುನಃ ಕೇಳಿದನು, ಮಹಾರಾಜ, ಧರ್ಮ ಅಂದರೆ ಏನು? ಅದರ ಕಾರ್ಯ ಮತ್ತು ಕಾರಣ ಏನು ಇದೆ ಮತ್ತು ಅದರಿಂದ ಲಾಭವೇನು? ಈ ಎಲ್ಲ ಮಾತುಗಳನ್ನು ತಾವು ಸ್ಪಷ್ಟ ರೀತಿಯಾಗಿ ನನಗೆ ತಿಳಿಸಿರಿ ಎಂದನು. ಬೇಡನ ಪ್ರಶ್ನೆಗಳನ್ನು ಕೇಳಿ ಮುನೀಶ್ವರರು ಹೇಳಿದರು, ಹೇ ಭವ್ಯ, ಮಧು, ಮಾಂಸ ಮತ್ತು ಮದ್ಯ ಇವುಗಳನ್ನು ಸಂಪೂರ್ಣ ತ್ಯಾಗ ಮಾಡುವುದೇ ಅಹಿಂಸಾ ರೂಪ ಧರ್ಮವಾಗಿದೆ. ಧರ್ಮ ಪಾಲಿಸುವುದರಿಂದ ಉತ್ತಮ ಪುಣ್ಯದ ಪ್ರಾಪ್ತಿಯಾಗುತ್ತದೆ ಮತ್ತು ಪುಣ್ಯದಿಂದ ಮಹಾನ್ ಸ್ವರ್ಗ ಮೋಕ್ಷಾದಿಗಳ ಸುಖ ಪ್ರಾಪ್ತಿಯಾಗುತ್ತದೆ. ಮಹಾರಾಜ, ನಾನಂತೂ ಈಗ ಸಂಪೂರ್ಣ ರೂಪದಿಂದ ಮಾಂಸ, ಮದ್ಯ ಮುಂತಾದವುಗಳ ತ್ಯಾಗ ಮಾಡಲು ತಕ್ಷಣ ಅಸಮರ್ಥ ಇದ್ದೇನೆ ಎಂದು ಹೇಳಿದನು. ಇದನ್ನು ಕೇಳಿ ಮುನೀಶ್ವರರು, ಒಳ್ಳೆಯದು, ನೀನು ಮೊದಲು ಎಂದಾದರೂ ಕಾಗೆಯ ಮಾಂಸ ತಿಂದು ಇರುವೆಯಾ ಎಂದು ಕೇಳಿದರು. ಆಗ ಬೇಡನು ಹೇಳುತ್ತಾನೆ, ಕಾಗೆಯ ಮಾಂಸ ಎಂದೂ ತಿಂದಿಲ್ಲ ಎಂದನು. ಆಗ ಮುನೀಶ್ವರರು, ಇಲ್ಲಿಯವರೆಗೆ ಕಾಗೆಯ ಮಾಂಸ ತಿಂದಿಲ್ಲ, ಆದರೆ ಈಗಿನಿಂದ ಕಾಗೆಯ ಮಾಂಸವನ್ನು ತ್ಯಾಗ ಮಾಡುವ ಬಗ್ಗೆ
ಒಂದು ನಿಯಮ ತೆಗೆದುಕೋ. ನಿಯಮ ಇಲ್ಲದಿದ್ದರೆ ಯಾವುದೇ ಕಾರ್ಯದಲ್ಲಿ ಯಶಸ್ಸು ದೊರೆಯುವುದಿಲ್ಲ. ಇನ್ನು ಪುಣ್ಯ ಪ್ರಾಪ್ತಿಯ ವಿಚಾರ ಮಾಡುವ ಮಾತೇ ವ್ಯರ್ಥವಿದೆ. ಮುನೀಶ್ವರರ ಮಾತುಗಳನ್ನು ಕೇಳಿ ಬೇಡನಿಗೆ ಆನಂದವಾಯಿತು ಮತ್ತು ಅವರಿಂದ ವ್ರತವನ್ನು ಸ್ವೀಕರಿಸಿ ನಮಸ್ಕರಿಸಿದನು ಹಾಗೂ ಅವರ ಆಜ್ಞೆಯನ್ನು ಸ್ವೀಕರಿಸಿ ಮನೆಗೆ ಹೋದನು. ಅಶುಭ ಪಾಪೋದಯದ ಉದಯದಿಂದ ಬೇಡನಿಗೆ ಭಯಂಕರವಾದ ಅಸಾಧ್ಯ ರೋಗವಾಯಿತು. ವೈದ್ಯರು ಬಂದು ನೋಡಿದರು. ಈ ರೋಗ ನಿವಾರಣೆಗಾಗಿ ಔಷಧ ರೂಪದಲ್ಲಿ ಕಾಗೆಯ ಮಾಂಸ ಸೇವಿಸಲು ಹೇಳಿದರು. ಇಲ್ಲಿಯ ತನಕ ಬೇಡನಿಗೆ ಮಾಂಸ ಸೇವಿಸಿರುವುದರಿಂದ ಅರುಚಿ ಮತ್ತು ತಿರಸ್ಕಾರ ಭಾವ ಉತ್ಪನ್ನವಾಗಿತ್ತು. ವೈದ್ಯರು ಹೇಳಿದ ಚಿಕಿತ್ಸೆಯನ್ನು ಕೇಳಿ ಬೇಡನು ತನ್ನ ಕುಟುಂಬದವರಿಗೆ ಹೇಳಿದನು. ಯಾರು ಕೋಟಿ ಜನ್ಮಗಳಲ್ಲಿಯೇ ದುರ್ಬಲವಾದ ವ್ರತವನ್ನು ತನ್ನ ಪ್ರಾಣ ರಕ್ಷಣೆಗಾಗಿ ಬಿಡುತ್ತಾರೋ ಅಂಥವನು ಮೂರ್ಖ ಇದ್ದಾನೆ ಮತ್ತು ಅದರಿಂದ ಧರ್ಮಾತ್ಮ ಪುರುಷರಿಗೆ ಯಾವುದೇ ಲಾಭವಾಗುವುದಿಲ್ಲ. ಶರೀರವಂತೂ ಪ್ರತಿಯೊಂದು ಭವದಲ್ಲಿ ಸಿಗುತ್ತದೆ, ಆದರೆ ಶುಭ ವ್ರತಾಚರಣೆಯು ಪುಣ್ಯಶಾಲಿಗಳಿಗೆ ಮಾತ್ರ ಯಾವಾಗಲೂ ಪ್ರಾಪ್ತವಾಗುತ್ತದೆ. ವ್ರತ ಭಂಗಗೊಳಿಸುವ ಅಪೇಕ್ಷೆಗಿಂತ ಪ್ರಾಣತ್ಯಾಗ ಮಾಡುವುದೇ ಉತ್ತಮವಿದೆ ಎಂದು ಹೇಳುತ್ತಾ ಶುಭ ಪರಿಣಾಮಗಳಿಂದ ಪ್ರಾಣ ತ್ಯಾಗ ಮಾಡಲು ಬಯಸಿದನು. ವ್ರತ ಭಂಗಗೊಳಿಸಿದರೆ ಘೋರ ನರಕದಲ್ಲಿ ಹೋಗಿ ಜನಿಸಬೇಕಾಗಿತ್ತು. ಬೇಡನ ಈ ನಿಯಮವನ್ನು ಸಾರಸಾಪುರದಲ್ಲಿ ಇರುವಂಥ ಶೂರ ವೀರ ಬೇಡನೊಬ್ಬನು ಕೇಳಿದನು. ಇವನು ಕದಿರಾಸಾರ ಬೇಡನ ಮಿತ್ರ ಬೇಡನಾಗಿದ್ದನು. ಕದಿರಾಸಾರನು ರೋಗಗ್ರಸ್ತನಾಗಿರುವುದರಿಂದ ಅವನನ್ನು ಭೇಟಿಯಾಗಲು ಆ ಬೇಡ ಮಿತ್ರನು ಬಂದನು. ದಾರಿಯಲ್ಲಿ ಒಂದು ಭಯಂಕರ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ಹಾದು ಹೋಗುವ ದಾರಿಯ ಬದಿಯಲ್ಲಿ ವಟವೃಕ್ಷದ ಕೆಳಗೆ ನಿಂತು ಒಬ್ಬಳು ದೇವಿ ಅಳುತ್ತಿದ್ದಳು. ಅವಳನ್ನು ನೋಡಿ ಬೇಡನು, ನೀನು ಯಾರು? ಹೀಗೇಕೆ ಅಳುತ್ತ ಇರುವಿ ಎಂದು ಕೇಳಿದಳು. ಅವನ ಪ್ರಶ್ನೆಗಳನ್ನು ಕೇಳಿ ಆ ದೇವಿಯು, ಮಹಾನುಭಾವನೆ, ನಾನು ಈ ವನದ ಯಕ್ಷಿಣಿ ಇದ್ದೇನೆ. ಮಾನಸಿಕ ವ್ಯಥೆಯ ಕಾರಣ ಇಲ್ಲಿಯೇ ಇರುವೆನು. ಕದಿರಾಸಾರನೆಂಬ ಒಬ್ಬ ಬೇಡನು ನಿನ್ನ ಗೆಳೆಯನಿರುವನು. ಅವನನ್ನು ಭೇಟಿಯಾಗಲು ನೀನು ಹೋಗುತ್ತಿರುವಿ. ಈಗ ಅವನು ಮರಣಾಸನ್ನನಿದ್ದಾನೆ. ಅವನು ಶುಭ ಪುಣ್ಯ ಉದಯದಿಂದ ಕಾಗೆಯ ಮಾಂಸದ ಸಂಪೂರ್ಣ ತ್ಯಾಗ ಮಾಡಿದ್ದಾನೆ.
ಇದೇ ಪುಣ್ಯೋದಯದ ಕಾರಣ ಅವನು ಸತ್ತು ಮುಂದೆ ಎರಡನೇ ಭವದಲ್ಲಿ ನನ್ನ ಪತಿಯಾಗುತ್ತಾನೆ. ನೀನು ಅವನಿಗೆ ಮಾಂಸ ತಿನ್ನಲು ಬಲವಂತ ಮಾಡಲು ವ್ಯರ್ಥ ಪ್ರಯತ್ನಿಸಲು ಹೋಗುತ್ತಿರುವಿ. ಮಾಂಸ ತಿನ್ನಿಸಿ ನಿನ್ನ ಮಿತ್ರನಿಗೆ ಅಸಹ್ಯಕರ ದುಃಖ ಅನುಭವಿಸಲು ಘೋರ ನರಕದಲ್ಲಿ ಕಲಿಸಲು ಬಯಸುತ್ತಿರುವೆಯಾ? ನಿನ್ನ ಈ ಕಾರ್ಯದ ಕುರಿತು ಸಂಶಯ ಉಂಟಾಗಿ ನನ್ನ ಹೃದಯದಲ್ಲಿ ಭಯಂಕರ ತಾಪ ಉಂಟಾಗುತ್ತಿದೆ. ಇದೇ ಕಾರಣಕ್ಕಾಗಿ ಅಳುತ್ತಾ ಇದ್ದೇನೆ ಎಂದಳು. ಆ ದೇವಿಯ ಮಾತುಗಳನ್ನು ಕೇಳಿ ಕದಿರಾಸಾರನ ಮಿತ್ರನು, ದೇವಿ, ನೀನು ಅಳುವುದನ್ನು ಬಿಟ್ಟು ಬಿಡು. ಈಗ ನಾನು ಅವನ ನಿಯಮವನ್ನು ಮುರಿಯಲು ಎಂದೂ ಪ್ರಯತ್ನಿಸುವುದಿಲ್ಲ ಎಂದು ಹೇಳಿದನು. ಇವನ ಮಾತುಗಳನ್ನು ಕೇಳಿ ದೇವಿಗೆ ಸಂತೋಷವಾಯಿತು. ಅವನು ಮುಂದೆ ಹೋದನು. ತನ್ನ ಗೆಳೆಯ ಬೇಡನ ಹತ್ತಿರ ಹೋಗಿ ಅವನ ರೋಗಗ್ರಸ್ತ ಗಂಭೀರ ಸ್ಥಿತಿಯನ್ನು ನೋಡಿದನು. ಅವನ ಪರಿಣಾಮದ ಪರೀಕ್ಷೆ ಮಾಡಬೇಕೆಂದನು. ಗೆಳೆಯ, ನೀನು ಕಾಗೆಯ ಮಾಂಸ ಸೇವಿಸಿದರೆ ನಿನ್ನ ರೋಗ ವಾಸಿಯಾಗುತ್ತದೆ. ಅದಕ್ಕಾಗಿ ನೀನು ಕಾಗೆಯ ಮಾಂಸ ಸೇವಿಸಬಹುದು. ಏಕೆಂದರೆ ಬದುಕಿದರೆ ಮತ್ತೆ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಬಹುದು ಎಂದಾಗ ಗೆಳೆಯನ ಮಾತುಗಳನ್ನು ಕೇಳಿ ಬೇಡನು ಉತ್ತರಿಸಿದನು, ಗೆಳೆಯ, ನನಗೆ ಅತ್ಯಂತ ನಿಂದನೀಯ ನರಕದಲ್ಲಿ ಕಲಿಸುವಂತಹ ಮಾತುಗಳನ್ನು ನೀನು ಹೇಳುತ್ತಿರುವಿ. ನನಗೆ ಇಂಥ ಆಶೆ ಇಲ್ಲವೇ ಇಲ್ಲ. ನಿನ್ನ ಈ ಮಾತು ಧರ್ಮವನ್ನು ನಾಶ ಮಾಡುವಂಥದ್ದು ಇದೆ. ನನ್ನ ಈ ಕೊನೆಯ ಅವಸ್ಥೆಯ ಸಮಯ ನೀನು ಸ್ವಲ್ಪ ಧಾರ್ಮಿಕ ಶಬ್ದಗಳನ್ನು ಉಚ್ಚಾರ ಮಾಡು. ಅದರಿಂದ ಪರಲೋಕದಲ್ಲಿ ನನ್ನ ಆತ್ಮನಿಗೆ ಸುಖ ಪ್ರಾಪ್ತವಾಗುವುದು. ಬೇಡನ ಈ ಮಾತು ಹಾಗೂ ದೃಢ ನಿಶ್ಚಯವನ್ನು ನೋಡಿ ಅವನು ಪ್ರಸನ್ನನಾದನು ಮತ್ತು ವನದ ಯಕ್ಷಿಣಿ ದೇವಿಯ ಮಾತು ಅವನಿಗೆ ಹೇಳಿದನು. ಈ ಕಥೆಯನ್ನು ಕೇಳುವ ಅಭಿಪ್ರಾಯವೇನೆಂದರೆ, ಅವನು ಕಾಗೆಯ ಮಾಂಸದ ತ್ಯಾಗರೂಪ ವ್ರತದ ಫಲವೆಂದು ತಿಳಿದನು. ಈ ಮಾತನ್ನು ಕೇಳಿದ ನಂತರ ಬೇಡನ ಹೃದಯದಲ್ಲಿ ವಿಶೇಷ ರೂಪದಿಂದ ಧರ್ಮದ ಫಲದ ಮೇಲೆ ಶ್ರದ್ಧೆ ಉತ್ಪನ್ನವಾಯಿತು. ಅವನಿಗೂ ಸಂವೇಗ ಭಾವನೆ ಉತ್ಪನ್ನವಾಗಿ ಅವನು ಮಾಂಸ ಮುಂತಾದ ವಸ್ತುಗಳನ್ನು ತಕ್ಷಣ ತ್ಯಾಗ ಮಾಡಿದನು ಮತ್ತು ಅನುವ್ರತದಲ್ಲಿ ತತ್ಪರನಾದನು. ಆಯುವಿನ ಕೊನೆಯ ಕಾಲದಲ್ಲಿ ಸಮಾಧಿಪೂರ್ವಕ ತನ್ನ
ಪ್ರಾಣವನ್ನು ಪರಿತ್ಯಾಗ ಮಾಡಿ ಅವನು ಕದಿರ ಹೆಸರಿನ ಬೇಡನು ವ್ರತದ ಪ್ರಭಾವದಿಂದ ಅತ್ಯಂತ ವೃದ್ಧಿಯುಳ್ಳ ಸೌಧರ್ಮ ಸ್ವರ್ಗದಲ್ಲಿ ಹೋಗಿ ಉತ್ತಮ ಸುಖಗಳನ್ನು ಅನುಭವಿಸುವಂತಹ ದೇವನಾಗಿ ಜನಿಸಿದನು. ಅತ್ತ ಕಡೆ ಬೇಡನ ಗೆಳೆಯನು ಶೂರ ವೀರನು ತನ್ನ ಊರಿಗೆ ಮರಳಿ ಬರುತ್ತಿದ್ದನು. ಆಗ ದಾರಿಯಲ್ಲಿ ಮತ್ತೆ ಆ ಯಕ್ಷಿಣಿ ದೇವಿಯು ಭೇಟಿಯಾಯಿತು. ಅವನು ದೇವಿಯಲ್ಲಿ ಕೇಳುತ್ತಾನೆ, ನನ್ನ ಮಿತ್ರನು ಇನ್ನೂ ತನಕ ನಿನ್ನ ಪತಿಯಾಗಿ ಬಂದಿಲ್ಲವೇ ಎಂದು ಕೇಳಿದನು. ಆಗ ದೇವಿಯು, ನನ್ನ ಪತಿಯಂತೂ ಆಗಲಿಲ್ಲ, ಆದರೆ ಸಂಪೂರ್ಣ ವ್ರತಗಳಿಂದ ಉತ್ಪನ್ನವಾದ ಪುಣ್ಯದ ಉದಯದಿಂದ ಅವನು ಅತ್ಯಂತ ವೃದ್ಧಿದಾರಿ ಮತ್ತು ಗುಣವಾನನಾದ ದೇವನಾಗಿ ಸೌಧರ್ಮ ಸ್ವರ್ಗದಲ್ಲಿ ನಮ್ಮ ವ್ಯಂತರ ಜಾತಿಯಿಂದ ಬೇರೆಯಾದ ಕಲ್ಪವಾಸಿ ದೇವನಾಗಿ ಜನಿಸಿದ್ದಾನೆ. ಅಲ್ಲಿಯೇ ಅವನು ಸ್ವರ್ಗದ ಅತುಲ ಸಂಪತ್ತನ್ನು ಪಡೆದುಕೊಂಡು ಜಿನೇಂದ್ರ ದೇವನ ಪೂಜೆಯಲ್ಲಿ ನಿರತನಾಗಿದ್ದಾನೆ ಮತ್ತು ಅನೇಕ ಸುಂದರಿ ದೇವಿಯರೊಂದಿಗೆ ಸ್ವರ್ಗ ಸುಖವನ್ನು ಅನುಭವಿಸುತ್ತಿದ್ದಾನೆ ಎಂದು ಹೇಳಿದಳು. ದೇವಿಯ ಮುಖದಿಂದ ತನ್ನ ಮಿತ್ರನ ಸಂಬಂಧದಲ್ಲಿಯ ಈ ಮಾತುಗಳನ್ನು ಕೇಳಿ ಅವನು ವಿಚಾರಿಸತೊಡಗಿದನು. ವ್ರತದ ಫಲವು ಎಷ್ಟು ಬೇಗನೆ ಪ್ರಾಪ್ತವಾಗುತ್ತದೆ? ವ್ರತದ ಪ್ರಭಾವದಿಂದ ಪರಲೋಕದಲ್ಲಿಯೂ ಪರಮ ಉತ್ತಮವಾದ ಸಂಪತ್ತುಗಳು ಪ್ರಾಪ್ತವಾಗುತ್ತವೆ. ಆ ವ್ರತಗಳ ಹೊರತಾಗಿ ಒಂದು ಕ್ಷಣ ಕೂಡ ಯಾರು ವ್ಯರ್ಥ ಕಳೆಯಬಾರದು. ಈ ಪ್ರಕಾರ ವಿಚಾರ ಮಾಡಿ ಆ ಶೂರ ವೀರನೂ ಸಹ ತಕ್ಷಣವೇ ಸಮಾಧಿಗುಪ್ತ ಮುನಿಗಳ ಹತ್ತಿರ ಹೋದನು. ಅವರಿಗೆ ನಮಸ್ಕರಿಸಿ ಆನಂದದಿಂದ ಶ್ರಾವಕ ವ್ರತಗಳನ್ನು ಸ್ವೀಕರಿಸಿದನು. ಆ ಕದಿರಾಸಾರ ಹೆಸರಿನ ಬೇಡನ ಜೀವವು ಸ್ವರ್ಗದಲ್ಲಿ ದೇವನಾಗಿ 2000 ವರ್ಷ ಆಯುವಿನ ತನಕ ಅಲ್ಲಿಯ ಅಲೌಕಿಕ ಸುಖಗಳನ್ನು ಅನುಭವಿಸಿದನು ಮತ್ತು ಕೊನೆಯಲ್ಲಿ ಪುಣ್ಯದ ಫಲದಿಂದ ಸ್ವರ್ಗದಿಂದ ಚ್ಯುತನಾಗಿ ಭವ್ಯರ ಶ್ರೇಣಿಯಲ್ಲಿ ಹಾಗೂ ಮೋಕ್ಷ ಮಾರ್ಗ ಜ್ಞಾತಾರನಾಗಿ ರಾಜ ಉಪಶ್ರೇಣಿಕ ಹಾಗೂ ಇಂದ್ರಾಣಿ ರಾಣಿಯ ಗರ್ಭದಿಂದ ರಾಜ ಶ್ರೇಣಿಕನಾಗಿ ಜನ್ಮ ತಾಳಿರುವಿ. ಈ ಆತ್ಮ ವೃತ್ತಾಂತವನ್ನು ಕೇಳಿ ಶ್ರೇಣಿಕ ರಾಜನ ಮನಸ್ಸು ಶ್ರೀ ಜಿನೇಂದ್ರ ಪ್ರಭುದೇವ ಹಾಗೂ ಗುರು ಮುಂತಾದವರಲ್ಲಿ ಅತ್ಯಂತ ಶ್ರದ್ಧಾವಾನನಾದನು. ಅವನು ಮುನಿಗಳನ್ನು ಮತ್ತೆ ಮತ್ತೆ ನಮಸ್ಕರಿಸಿ ಮತ್ತೆ ಪ್ರಶ್ನೆ ಕೇಳಿದನು. ದೇವ, ನನ್ನ ಶ್ರದ್ಧೆಯು ಧಾರ್ಮಿಕ ಕಾರ್ಯಗಳಲ್ಲಿ ಬಹಳ ವಿಶೇಷವಿದೆ. ಆದರೆ ಸ್ವಲ್ಪ ಸಮಯದಲ್ಲಿ ನನಗೆ ಯಾವ ವ್ರತವೂ
ಏಕೆ ಪ್ರಾಪ್ತಿಯಾಗಲಿಲ್ಲ ಎಂದು ಪ್ರಶ್ನೆ ಕೇಳಿದನು. ಆಗ ಮುನಿಗಳು, ಹೇ ಬುದ್ಧಿವಂತನೇ, ಮೊದಲು ನೀನು ಅತ್ಯಂತ ಮಿಥ್ಯತ್ವ ಪರಿಣಾಮಗಳಿಂದ ಹಿಂಸಾದಿ 5 ಮಹಾ ಪಾಪಗಳನ್ನು ಹೆಚ್ಚಾದ ಆರಂಭ ಮತ್ತು ಪರಿಗ್ರಹಗಳಲ್ಲಿ ಹೆಚ್ಚಾಗಿ ವಿಷಯ ಭೋಗಗಳಲ್ಲಿ ಹಾಗೂ ಧರ್ಮರಹಿತ ಬೌದ್ಧ ಗುರುವಿನ ಭಕ್ತಿಯಿಂದ ಈ ಜನ್ಮದಲ್ಲಿ ನರಕಾಯುವಿನ ಬಂಧ ಮಾಡಿಕೊಂಡಿರುವಿ. ಇದೇ ಕಾರಣದಿಂದ ನಿನಗೆ ಕಡಿಮೆ ಸಮಯದಲ್ಲಿಯೂ ಸಹ ಯಾವ ವ್ರತ ಸ್ವೀಕಾರವಾಗುವುದಾಗಲಿಲ್ಲ. ಯಾರ ಹತ್ತಿರ ದೇವಾಯು ಇದೆ ಆ ಭವ್ಯ ಜೀವನು 2 ಪ್ರಕಾರದ ವ್ರತಗಳನ್ನು ಸ್ವೀಕರಿಸುತ್ತಾನೆ. ಮೋಕ್ಷರೂಪಿ ರಾಜಪ್ರಸಾದದ ಮೊದಲ ಮೆಟ್ಟಿಲು ಸಮ್ಯಕ್ತವಿದೆ ಮತ್ತು ಈ ಸಮ್ಯಕ್ತವು ಆಜ್ಞಾ, ಮಾರ್ಗ, ಉಪದೇಶ, ರುಚಿ, ಸಂಕ್ಷೇಪ, ವಿಸ್ತಾರ, ಅರ್ಥ, ಅವಗಾಢ ಹಾಗೂ ಪರಮಾವಗಾಢ ಎಂಬುದಾಗಿ 10 ಪ್ರಕಾರವಾಗಿರುತ್ತದೆ. ಸರ್ವಜ್ಞರ ಯಾವ ಆಜ್ಞೆಯ ಪ್ರಭಾವದಿಂದ 6 ದ್ರವ್ಯಗಳಲ್ಲಿ ಅಭಿರುಚಿ ಉತ್ಪನ್ನವಾಗುತ್ತದೆಯೋ ಅದುವೇ ಆಜ್ಞಾ ಹೆಸರಿನ ಉತ್ತಮ ಸಮ್ಯಕ್ತವಿದೆ. ಪರಿಗ್ರಹಗಳಿಂದ ರಹಿತ, ವಸ್ತ್ರದಿಂದಲೂ ರಹಿತ ಹಾಗೂ ಕೈಯಲ್ಲಿ ಆಹಾರ ಸ್ವೀಕರಿಸುವ ಮುನಿಯ ಸ್ವರೂಪವಾಗುವರು ಮತ್ತು ಈ ಮುನಿ ಸ್ವರೂಪವೇ ಮೋಕ್ಷ ಮಾರ್ಗವಾಗಿರುತ್ತದೆ. ಈ ಮೋಕ್ಷ ಮಾರ್ಗದಲ್ಲಿ ಯಾರಿಗೆ ಸಮ್ಯಕ್ತ್ವದಿಂದ ಶ್ರದ್ಧೆ ಉತ್ಪನ್ನವಾಗುತ್ತದೆಯೋ ಅದಕ್ಕೆ ಮಾರ್ಗದರ್ಶನ ಎನ್ನುತ್ತಾರೆ. 63 ಶಲಕಾ ಪುರುಷರ ಪುರಾಣಗಳನ್ನು ಕೇಳಿ ಬೇಗನೆ ಧರ್ಮದಲ್ಲಿ ದೃಢವಾಗುತ್ತಾರೋ ಅದಕ್ಕೆ ಉಪದೇಶ ದರ್ಶನ ಅನ್ನುತ್ತಾರೆ. ಆಚಾರಾಂಗ ಹೆಸರಿನ ಮೊದಲ ಅಂಗದಲ್ಲಿ ಹೇಳಲಾದ ಕ್ರಿಯೆಗಳನ್ನು ಕೇಳಿ ಜ್ಞಾನಿ ಪುರುಷರಿಗೆ ಆ ಕಡೆಗೆ ರುಚಿ ಉತ್ಪನ್ನವಾಗುತ್ತದೆ. ಅದಕ್ಕೆ ರುಚಿ ಸಮ್ಯಕ್ತ್ವ ಎಂದು ಹೇಳುತ್ತಾರೆ. ಬೀಜರೂಪ ಪದದ ಸ್ವೀಕಾರ ಮಾಡಿ ಹಾಗೂ ಅದರ ಅರ್ಥವನ್ನು ಹೇಳುವುದರಿಂದ ಯಾವ ರುಚಿ ಉತ್ಪನ್ನವಾಗುತ್ತದೆಯೋ ಅದನ್ನು ಬೀಜ ದರ್ಶನ ಎಂದು ಹೇಳುತ್ತಾರೆ. ಸಂಕ್ಷೇಪ ರೂಪದಲ್ಲಿ ಪದಾರ್ಥಗಳ ಸ್ವರೂಪ ಹೇಳುವುದರಿಂದಲೇ ಯಾವ ಶ್ರದ್ಧೆ ಉತ್ಪನ್ನವಾಗುತ್ತದೆಯೋ ಅದುವೇ ಸಂಕ್ಷೇಪ ದರ್ಶನ ಎನ್ನುತ್ತಾರೆ. ಪ್ರಮಾಣ ನಯದ ವಿಸ್ತಾರದಿಂದ ಪದಾರ್ಥಗಳ ಸ್ವರೂಪವನ್ನು ವಿಸ್ತಾರಪೂರ್ವಕವಾಗಿ ಹೇಳಿದ ಬಳಿಕ ಯಾವ ನಿಶ್ಚಯ ಮಾಡಲಾಗುತ್ತದೆಯೋ ಅದನ್ನು ವಿಸ್ತಾರ ಸಮ್ಯಕ್ತ್ವವೆಂದು ಹೇಳುತ್ತಾರೆ. ದ್ವಾದಶಾಂಗ ರೂಪಿ ಸಮುದ್ರದಲ್ಲಿ ಸೇರ್ಪಡೆಯಾಗಿ ವಚನ ವಿಸ್ತಾರದ ಮೇಲೆ ವಿಶೇಷ ಧ್ಯಾನ ಕೊಡದೆ ಕೇವಲ ಅವುಗಳ ಸಾರಭೂತ ಕೇವಲ ಅರ್ಥವನ್ನು ಸ್ವೀಕಾರ ಮಾಡುವಂತಹ
ಯಾವ ರುಚಿ ಅಥವಾ ಸ್ವಭಾವ ಇದೆಯೋ ಅದು ಅರ್ಥ ಸಮ್ಯಕ್ತವಾಗಿದೆ. ಅಂಗ ಹಾಗೂ ಬಾಹ್ಯ ಅಂಗ ಶ್ರುತದ ಚಿಂತನ ಮಾಡುವುದರಿಂದ ಯಾವ ವಿಶೇಷ ರುಚಿ ಆಗುತ್ತದೆಯೋ ಅದು ಅವಗಾಢ ದರ್ಶನವಾಗಿದೆ. ಇದು 12ನೇ ಗುಣಸ್ಥಾನದ ಯೋಗಿ ಪುರುಷರಿಗೆ ಆಗುತ್ತದೆ ಹಾಗೂ ಕೇವಲ ಜ್ಞಾನದ ಮೂಲಕ ಜ್ಞಾನವಾದ ಬಳಿಕ ಸಂಪೂರ್ಣ ಪದಾರ್ಥಗಳ ಶ್ರದ್ಧೆಯಾಗುತ್ತದೆ. ಅದುವೇ ಸರ್ವಶ್ರೇಷ್ಠವಾದ ಪರಮಾವಗಾಢ ಸಮ್ಯಕ್ತವಾಗಿದೆ. ಜಿನೇಂದ್ರ ದೇವರ ಮೂಲಕ ಹೇಳಲಾದ ಇವೇ 10 ಸಮ್ಯಕ್ತ್ವದ ಯಥಾರ್ಥ ಭೇದವಾಗಿದೆ. ಈ 10ರದ್ದು ಸಹ ಉಪಭೇದಗಳು ಇರುತ್ತವೆ. ಹೇ ರಾಜ, ನೀನು ದರ್ಶನ, ವಿಶುದ್ಧಿ ಮುಂತಾದ ಬೇರೆ ಬೇರೆ ಅಥವಾ ಸಂಪೂರ್ಣ ಈ 16 ಕಾರಣಗಳಿಂದ ಜಗದ್ಗುರುಗಳ ಸಮೀಪ ಹೋಗಿ ಜಗತ್ತನ್ನೇ ಆಶ್ಚರ್ಯಚಕಿತಗೊಳಿಸುವಂತಹ ತೀರ್ಥಂಕರರ ಹೆಸರು ಹಾಗೂ ಪುಣ್ಯ ಕರ್ಮಬಂಧ ಮಾಡಿಕೊಂಡಿರುವೆ. ಆದರೆ ಪೂರ್ವಬದ್ಧ ಕರ್ಮಗಳ ಪ್ರಭಾವ ಹಾಗೂ ಫಲದಿಂದ ಪರಲೋಕದಲ್ಲಿ ರತ್ನಪ್ರಭ ನರಕ ಭೂಮಿಯಲ್ಲಿ ಹೋಗಿ ಜನಿಸುವುದು ನಿಶ್ಚಯವಿದೆ. ಅಲ್ಲಿಯೂ ಕರ್ಮಗಳ ಫಲವನ್ನು ಅನುಭವಿಸಿ ಆಯು ಮುಗಿದ ಬಳಿಕ ಅಲ್ಲಿಂದ ಹೊರಡುವಿ. ಮುಂದಿನ ಉತ್ಸರ್ಪಿಣಿ ಕಾಲದ ತೃತೀಯ ಕಾಲ ಅಂದರೆ ದುಷಮ ಸುಷಮ ಆರಂಭವಾದೊಡನೆ 24 ತೀರ್ಥಂಕರರು ಉತ್ಪನ್ನರಾಗುತ್ತಾರೆ. ಆಗ ನೀನು ಮಹಾಪದ್ಮ ಹೆಸರಿನ ತೀರ್ಥಂಕರನಾಗುವೆ. ಇದು ನಿಶ್ಚಯವಿದೆ. ನೀನು ಸಜ್ಜನರ ಕಲ್ಯಾಣಕಾರಕ ಹಾಗೂ ತೀರ್ಥ ಪ್ರವರ್ತಕ ಪ್ರಥಮ ತೀರ್ಥಂಕರನಾಗುವಿ. ಹೇ ಭವ್ಯ, ನೀನು ನಿಕಟ ಭವ್ಯನಿರುವಿ. ಇನ್ನು ನಿನಗೆ ಸಂಸಾರದಿಂದ ಅಂಜುವ ಯಾವ ವಿಶೇಷ ಮಹತ್ವಪೂರ್ಣ ಕಾರಣವೇ ಇಲ್ಲ. ಸಂಸಾರದಲ್ಲಿ ಮೇಲಿಂದ ಮೇಲೆ ಎಷ್ಟೋ ಜೀವಗಳು ಸುತ್ತುವರಿಯುವ ಜೀವಿಗಳಿವೆಯೋ ಆ ಎಲ್ಲವೂ ಅನೇಕ ಸಲ ಘೋರ ನರಕಗಳಲ್ಲಿ ಗಮನಾಗಮನ ಮಾಡುತ್ತಿರುತ್ತವೆ. ರತ್ನಪ್ರಭ ಹೆಸರಿನ ನರಕದಲ್ಲಿ ತಾನು ಹೋಗುವ ಮಾತು ಕೇಳಿ ಮಹಾರಾಜ ಶೇನಿಕ ಹೃದಯದಲ್ಲಿ ಭಯಂಕರ ಸಂಕಟ ಹಾಗೂ ಜ್ಞಾನಿ ಉಂಟಾಯಿತು. ನಂತರದಲ್ಲಿ ನಮಸ್ಕಾರ ಮಾಡಿ ಮತ್ತೆ ಗಣಧರ ದೇವನಿಗೆ ಪ್ರಶ್ನೆ ಮಾಡಿದನು. ಹೇ ಪ್ರಭು, ನಗರಕ್ಕೆ ಎಲ್ಲರೂ ಉತ್ತಮ ಪುಣ್ಯಸ್ಥಾನವೆಂದು ಹೇಳುತ್ತಾರೆ. ಆದರೆ ಅಲ್ಲಿಂದ ನಾನು ಒಬ್ಬನೇ ನರಕಕ್ಕೆ ಹೋಗುತ್ತೇನೋ ಅಥವಾ ಮತ್ತೆ ಅಲ್ಲಿರುವ ಜನರೂ ಸಹ ಹೋಗುತ್ತಾರೋ ಎಂಬುದನ್ನು ಹೇಳಿರಿ ಎಂದನು. ಈ ಪ್ರಶ್ನೆಗೆ ಗಣಧರ ಸ್ವಾಮಿಯು ರಾಜನ ಮೇಲೆ ಅನುಗ್ರಹ ಮಾಡಿ ಹೇಳತೊಡಗಿದರು. ರಾಜನ್, ನೀನು ನಿನ್ನ ದುಃಖವನ್ನು ದೂರ ಮಾಡುವಂತಹ ಸತ್ಯ ವಚನಗಳನ್ನು ಕೇಳು. ಇದೇ ರಾಜಗೃಹಿ ನಗರದಲ್ಲಿ
ಸ್ಥಿತಬಂಧ ಹಾಗೂ ನೀಚ ಕರ್ಮದ ಕಾರಣ ಮನುಷ್ಯಾಯು ಬಂಧಿಸಿಕೊಂಡು ನೀಚ ಕುಲದಲ್ಲಿ ಜನ್ಮ ಪಡೆದ ಕಾಲ ಶೌಕರಿಕ ಹೆಸರಿನ ಒಬ್ಬ ಚಾಂಡಾಲನು ಇರುತ್ತಾನೆ. ಅವನಿಗೆ ಈ ಸಮಯ ಅವನ ಪೂರ್ವದ 7 ಭವಗಳ ಸ್ಮರಣೆ ಉಂಟಾಗಿದೆ. ಇದೇ ಕಾರಣ ಅವನು ಈಗ ಹೀಗೆ ವಿಚಾರ ಮಾಡುತ್ತಿದ್ದಾನೆ. ಜೀವದ ಸಂಬಂಧವು ಪಾಪ ಪುಣ್ಯದಿಂದ ಆಗುತ್ತದೆ. ಪುಣ್ಯವಿರದಿದ್ದರೆ ಆ ಜೀವಕ್ಕೆ ಮನುಷ್ಯ ಜನ್ಮ ಹೇಗೆ ಪ್ರಾಪ್ತವಾಗುತ್ತದೆ? ಆದ್ದರಿಂದ ಪಾಪ ಪುಣ್ಯದ ಯಾವುದೂ ಮಹತ್ವಪೂರ್ಣ ಸ್ಥಾನ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಕೇವಲ ವಿಷಯ ಸುಖವೇ ಇದೆ ಮತ್ತು ಅದರಿಂದ ಕಲ್ಯಾಣವಾಗುತ್ತದೆ. ಹೀಗೆ ವಿಚಾರ ಮಾಡಿ ಪಾಪಾತ್ಮನು ನಿಶ್ಶಂಕನಾದನು ಮತ್ತು ಹಿಂಸೆ ಮುಂತಾದ ಪಾಪ ಕರ್ಮಗಳನ್ನು ಮಾಡಿ ಮಾಂಸ ಮುಂತಾದ ಆಹಾರಗಳಲ್ಲಿ ಆಸಕ್ತನಾಗಿದ್ದನು. ಇದರ ಫಲಸ್ವರೂಪವಾಗಿ ಬಹಳ ಆರಂಭ ಹಾಗೂ ಪರಿಗ್ರಹದ ಕಾರಣ ಅವನಿಗೆ ನರಕಾಯು ಸಂಚಯವಾಯಿತು ಮತ್ತು ತನ್ನ ಆಯುವಿನ ಅಂತ್ಯದಲ್ಲಿ ಅವನು ಪಾಪೋದಯದ ಕಾರಣ ನಿಶ್ಚಯವಾಗಿಯೂ 7ನೇ ನರಕದಲ್ಲಿ ಹೋಗುವವನಾದನು. ಇದೇ ರೀತಿಯಾಗಿ ಇನ್ನೊಬ್ಬ ಬ್ರಾಹ್ಮಣರ ಹುಡುಗಿ ಇದ್ದಳು. ಅವಳಿಗೆ ಜನರು ಶುಭ ಹೆಸರಿನಿಂದ ಕರೆಯುತ್ತಿದ್ದರು. ಅವಳು ಪೂರ್ಣ ರಾಗಾಂಧಳಾಗಿದ್ದಳು. ವೇದ ಕರ್ಮದ ಫಲದಿಂದ ಶೀಲದ ಶ್ರೇಷ್ಠ ಗುಣಗಳನ್ನು ತಿಳಿದಿದ್ದರೂ ಸಹ ಅವಳು ದುಹುಶೀಲೆ ಹಾಗೂ ವಿವೇಕ ಭ್ರಷ್ಟಳಾದಳು. ಇಂದ್ರಿಯ ವಿಷಯಗಳ ವಶವರ್ತಿಯಾಗಿ ವಿಷಯ ಲಂಪಟಳಾದಳು. ಅವಳಿಗೂ ನರಕಾಯುವಿನ ಬಂಧವಾಯಿತು. ಅವಳು ಕೋಪಿಷ್ಠಳಾಗಿದ್ದಳು. ಆದ್ದರಿಂದ ರೌದ್ರಧ್ಯಾನದಿಂದ ಸಾಯುತ್ತಾಳೆ ಮತ್ತು ಪಾಪೋದಯದಿಂದ ದುಃಖಪೂರ್ಣವಾದ ನಿಂದ್ಯವಾದ 6ನೇ ನರಕ ತಮಪ್ರಭ ಹೆಸರಿನ ಪೃಥ್ವಿಯಲ್ಲಿ ಜನ್ಮ ಪಡೆಯುತ್ತಾಳೆ. ಆಗ ಗಣಧರ ಸ್ವಾಮಿಗಳು ರಾಜ ಶ್ರೇಣಿಕನಿಗೆ ಈ ಸಮಾಚಾರವನ್ನು ಹೇಳಿದರು. ಆಗ ರಾಜನು ಮತ್ತೆ ವಿನಯಪೂರ್ವಕವಾಗಿ ತನ್ನ ಮಗ ಅಭಯಕುಮಾರನ ಪೂರ್ವಭವದ ವೃತ್ತಾಂತದ ವಿಷಯದ ಬಗ್ಗೆ ಕೇಳಿದನು. ಆಗ ಗಣಧರ ಸ್ವಾಮಿಗಳು ಅನುಗ್ರಹ ಪೂರ್ವಕವಾಗಿ ಅಭಯಕುಮಾರನ ಪೂರ್ವ ಭವದ ಸಮಾಚಾರವನ್ನು ವರ್ಣಿಸಿದರು. ಇದೇ ಭರತ ಕ್ಷೇತ್ರದಲ್ಲಿ ಸುಂದರ ಹೆಸರಿನ ಒಬ್ಬ ಬ್ರಾಹ್ಮಣ ಬಾಲಕ ಇದ್ದನು. ಅವನು ಲೋಕಮೂಢತಾದಿ 3 ಮೂಢತೆಗಳಿಂದ ಮಿಥ್ಯ ದೃಷ್ಟಿಯಾಗಿ ವೇದದ ಅಧ್ಯಯನದಲ್ಲಿ ನಿರತನಾಗಿದ್ದನು. ವೇದ ಅಭ್ಯಾಸದ ನಿಮಿತ್ತ ಅವನು ಒಂದು ದಿನ ಅರ್ಹದ್ವಾಸ ಜೈನಿಯೊಂದಿಗೆ ಎಲ್ಲಿಗೂ ಹೋಗ ಹತ್ತಿದನು. ದಾರಿಯಲ್ಲಿ ಒಂದು ಅರಳೆಯ ಮರದ ಕೆಳಗೆ ಬಹಳ ಕಲ್ಲುಗಳನ್ನು ಕೂಡಿಸಿದ್ದನ್ನು ನೋಡಿ
ಅವನಿಗೆ ಅವು ತನ್ನ ದೇವರೆಂದು ತಿಳಿದುಕೊಂಡನು. ಅದರ ಪ್ರದಕ್ಷಿಣೆ ಹಾಕಿ ಅವುಗಳಿಗೆ ನಮಸ್ಕಾರ ಮಾಡಿದನು. ಆ ಮಿಥ್ಯತ್ವೀಯ ಈ ತಪ್ಪು ಕಾರ್ಯವನ್ನು ನೋಡಿ ಅರ್ಹದ್ವಾಸನಿಗೆ ನಗು ಬಂತು. ಅವನು ಬ್ರಾಹ್ಮಣ ಕುಮಾರನಿಗೆ ಸತ್ಯಜ್ಞಾನ ತಿಳಿಸುವ ಸಲುವಾಗಿ ಶುಭ ಭಾವನೆಯಿಂದ ಅರಳೆ ಗಿಡಕ್ಕೆ ಕಾಲಿನಿಂದ ಒದ್ದನು ಮತ್ತು ಪೀಪಲ ಗಿಡವು ಮುರಿದು ಕೆಳಗೆ ಬಿತ್ತು. ಅಲ್ಲಿಯೇ ಬಿದ್ದಿದ್ದ ಕಪಿರೊಸ ಹೆಸರಿನ ಒಂದು ಬಳ್ಳಿ ಇತ್ತು. ಅದನ್ನು ನೋಡಿ ಅರ್ಹದ್ವಾಸನು ಇದು ನನ್ನ ದೇವರು ಇದ್ದಾನೆ ಎಂದು ಹೇಳಿ ಅದಕ್ಕೆ ನಮಸ್ಕಾರ ಮಾಡಿದನು. ಆ ಬ್ರಾಹ್ಮಣ ಕುಮಾರನು ಅರ್ಹದ್ವಾಸನ ಕಪಟ ವ್ಯವಹಾರವನ್ನು ತಿಳಿದವನಾದನು ಮತ್ತು ಮೊದಲಿನ ಈರ್ಷಾ ಭಾವನೆಯ ಕಾರಣ ಆ ಬಳ್ಳಿಯನ್ನು ಕೈಗಳಿಂದ ಕಿತ್ತು ಒಗೆದನು. ಬಳ್ಳಿಯನ್ನು ಮುಟ್ಟುವಷ್ಟರಲ್ಲೇ ಬ್ರಾಹ್ಮಣ ಕುಮಾರನ ಸರ್ವಾಂಗಗಳಲ್ಲಿ ಜೋರಾಗಿ ತುರಿಕೆ ಆರಂಭವಾಯಿತು ಮತ್ತು ಅವನು ಅಂಜಿದನು. ಅವನು ಅರ್ಹದ್ವಾಸನಿಗೆ ಕೇಳಿದನು, ಗೆಳೆಯ, ನಿಜವಾಗಿಯೂ ಇದು ನಿನ್ನ ದೇವನಿದ್ದಾನೆ? ಅವನ ಈ ಮಾತುಗಳನ್ನು ಕೇಳಿ ಶ್ರಾವಕ ಅರ್ಹದ್ವಾಸನು ಆ ಮಿಥ್ಯಾದೃಷ್ಟಿಗೆ ಸತ್ಯ ಮಾತನ್ನು ತಿಳಿಸಿಕೊಡಬೇಕೆಂಬ ಅಭಿಪ್ರಾಯದಿಂದ ಹೇಳಿದನು. ಒಳ್ಳೆಯದು, ಈ ಎಲ್ಲವೂ ಗಿಡಗಳಾಗಿವೆ. ಯಾವುದು ಏನು ಸ್ವಲ್ಪವೂ ಹಾನಿ ಮಾಡಲು ಸಾಧ್ಯವಿಲ್ಲ. ಪಾಪಕರ್ಮದ ಉದಯದಿಂದ ಇವುಗಳಿಗೆ ಏಕೇಂದ್ರಿಯ ಜನ್ಮಧಾರಣೆ ಮಾಡಬೇಕಾಗಿದೆ. ಇದನ್ನು ದೇವನೆಂದು ತಿಳಿಯುವುದು ದೋಷವಿದೆ. ತೀರ್ಥಂಕರರ ಹೊರತಾಗಿ ಯಾರೂ ದೇವರಾಗಲು ಸಾಧ್ಯವಿಲ್ಲ. ತೀರ್ಥಂಕರ ಶ್ರೀ ಅರ್ಹಂತ ಪ್ರಭುಗಳೇ ಎಲ್ಲ ಭವ್ಯ ಜೀವಗಳಿಗೆ ಸುಖ ಸಾಮಗ್ರಿ ಮತ್ತು ಮೋಕ್ಷ ದಯಪಾಲಿಸುವಂಥವರು ಇದ್ದಾರೆ. 3 ಲೋಕಗಳ ಜೀವಿಗಳು ಅವರಿಗೇನೆ ನಮಸ್ಕಾರ ಮಾಡುತ್ತಾರೆ. ಅವರೇ 3 ಲೋಕಗಳಿಗೆ ವಂದನೀಯರಿದ್ದಾರೆ. ಅವರನ್ನು ಬಿಟ್ಟು ಯಾರೂ ಸತ್ಯ ದೇವರಿಲ್ಲ. ಮಿಥ್ಯಾ ದೇವರು ವಂದನೀಯರಾಗಲು ಸಾಧ್ಯವಿಲ್ಲ. ಜೈನಿಯರ ಈ ಮಾತುಗಳನ್ನು ಕೇಳಿ ಆ ಬ್ರಾಹ್ಮಣ ಕುಮಾರ ದೇವಮೂಢತೆಯು ದೂರವಾಯಿತು. ಇದರ ನಂತರ ಅವರು ಮುಂದೆ ಸಾಗಿದರು. ಗಂಗಾ ನದಿಯ ದಡ ತಲುಪಿದರು. ಗಂಗೆಯನ್ನು ನೋಡಿ ಮಿಥ್ಯಾದೃಷ್ಟಿ ಆ ಬ್ರಾಹ್ಮಣ ಕುಮಾರನು ಇದರ ನೀರು ಬಹಳ ಪವಿತ್ರ ಇದೆ ಮತ್ತು ಇನ್ನೊಬ್ಬರನ್ನು ಪವಿತ್ರಗೊಳಿಸುವಂಥ ವಿಶೇಷ ಶಕ್ತಿ ಇದರಲ್ಲಿ ಇದೆ ಎಂದನು. ಕೂಡಲೇ ಅವನು ಶ್ರದ್ಧಾಪೂರ್ವಕವಾಗಿ ಗಂಗೆಯಲ್ಲಿ ಸ್ನಾನ ಮಾಡಿದನು ಮತ್ತು ಹೊರಡುವಾಗ ಪುನಃ ಅದಕ್ಕೆ ನಮಸ್ಕಾರ ಮಾಡಿದನು.
ಇವನು ಹೀಗೆ ಹೇಳುವುದನ್ನು ಕೇಳಿ ಅರ್ಹದ್ವಾಸನು ತನ್ನ ಎಂಜಲು ಅನ್ನವನ್ನು ಉಣ್ಣುವ ಸಲುವಾಗಿ ಹಾಗೂ ಗಂಗಾ ನದಿಯ ನೀರು ಕುಡಿಯುವ ಸಲುವಾಗಿ ಆ ಬ್ರಾಹ್ಮಣ ಕುಮಾರನಿಗೆ ಕೊಟ್ಟನು. ಈಗ ಆ ಬ್ರಾಹ್ಮಣನು, ಏನು ನಾನು ನಿನ್ನ ಎಂಜಲು ಆಹಾರ ತಿನ್ನಲೆ ಎಂದನು. ಅವನ ಉತ್ತರ ಕೇಳಿ ಅರ್ಹದ್ವಾಸನು ತರ್ಕ ದೃಷ್ಟಿಯಿಂದಲೇ, ಹೇ ಬ್ರಾಹ್ಮಣ ಕುಮಾರನೇ, ನನ್ನ ಎಂಜಲು ಅನ್ನ ನೀರು ಸ್ವೀಕರಿಸಲು ಯೋಗ್ಯವಿಲ್ಲ ಎಂದು ನಿನಗೆ ತಿಳಿಯುತ್ತದೆ. ಆದರೆ ಕತ್ತೆ ಮುಂತಾದ ಅನೇಕ ಪ್ರಕಾರದ ನಿಂದ್ಯವಾದ ಪ್ರಾಣಿ ಪಶುಗಳು ನದಿ ನೀರನ್ನು ಕುಡಿದು ಎಂಜಲು ಗೊಳಿಸಲಿಲ್ಲವೇ? ಆ ಗಂಗಾ ಜಲವನ್ನು ನೀನು ಪರಮ ಪವಿತ್ರವೆಂದು ಹೇಗೆ ಹೇಳುತ್ತಿರುವಿ? ಯಾವುದೇ ಸ್ವತಃ ಪವಿತ್ರ ಇಲ್ಲವೋ ಅದು ಬೇರೆಯವರನ್ನು ಹೇಗೆ ಶುದ್ಧೀಕರಿಸುತ್ತದೆ? ನೀರನ್ನು ತೀರ್ಥವೆಂದು ತಿಳಿಯುವುದು ದೋಷವಾಗಿದೆ ಮತ್ತು ಭ್ರಮೆಯಾಗಿದೆ. ಸ್ನಾನ ಮಾಡುವುದರಿಂದ ಮನುಷ್ಯರ ಶುದ್ಧಿ ಆಗಲಾರದು. ಆದರೆ ಇದರಿಂದ ಅವರಿಗೆ ಅಪಕಾರಕ ಹಿಂಸೆಯ ಪಾಪವೇ ಆಗುತ್ತದೆ. ಈ ಶರೀರವು ಸ್ವಭಾವದಿಂದಲೇ ಯಾವಾಗಲೂ ಅಪವಿತ್ರ ಇರುತ್ತದೆ. ಇದರಿಂದ ವಿಪರೀತ ಆತ್ಮನು ಯಾವಾಗಲೂ ಸ್ವಚ್ಛ ಹಾಗೂ ಪರಮ ಪವಿತ್ರ ಇರುತ್ತದೆ. ಒಂದು ವೇಳೆ ಮಿಥ್ಯತ್ವದಿಂದ ಮಲಿನವಾದ ಎಲ್ಲ ಪ್ರಾಣಿಗಳು ಕೇವಲ ಸ್ನಾನ ಮಾಡುವುದರಿಂದಲೇ ಶುದ್ಧವಾದರೆ, ಯಾವಾಗಲೂ ಸ್ನಾನ ಮಾಡುತ್ತಲೇ ಇರುವಂಥ ಮೀನು ಮುಂತಾದ ಜಲಚರ ಜೀವಿಗಳು ಪರಮ ಪವಿತ್ರವೆಂದು ತಿಳಿದುಕೊಂಡು ಅವುಗಳಿಗೆ ನಮಸ್ಕಾರ ಮಾಡಬೇಕಾಗುತ್ತದೆ. ಅವುಗಳನ್ನು ಕಡಿಮೆ ಎಂದು ತಿಳಿದು ಅವುಗಳ ಮೇಲೆ ಕರುಣಾದೃಷ್ಟಿ ಇಡಲಾಗುತ್ತದೆ. ಯಾಕೆ? ಆದ್ದರಿಂದ ಕೇವಲ ಅರ್ಹಂತರೇ ತೀರ್ಥವೆಂದು ನೀನು ತಿಳಿದುಕೊಳ್ಳಬೇಕು, ಬೇರೆ ಯಾರೂ ಅಲ್ಲ. ಅವರ ವಚನಾಮೃತದಿಂದ ಎಲ್ಲರ ಆಂತರಿಕ ಪಾಪರೂಪಿ ಮಲವು ದೂರವಾಗುತ್ತದೆ ಮತ್ತು ಅವರೇ ಶುದ್ಧಿ ಮಾಡುವಲ್ಲಿ ಸಮರ್ಥರಿದ್ದಾರೆ. ಈ ಪ್ರಕಾರ ಅರ್ಹದ್ವಾಸನು ಬ್ರಾಹ್ಮಣ ಕುಮಾರನ ತೀರ್ಥ ಮೂಢತೆಯನ್ನು ಸಹ ದೂರ ಮಾಡಿದನು. ಮತ್ತೆ ಮುಂದೆ ಹೋದ ಬಳಿಕ ಪಂಚಾಗ್ನಿಯಲ್ಲಿ ಕುಳಿತಂತ ಒಬ್ಬ ಪುರುಷನನ್ನು ನೋಡಿ ಬ್ರಾಹ್ಮಣ ಕುಮಾರನು, ಈ ಪ್ರಕಾರದ ತಪಸ್ವಿಗಳು ನಮ್ಮ ಧರ್ಮದಲ್ಲಿ ಬಹಳ ಆಗುತ್ತಾರೆ ಎಂದನು. ಅವನ ಗರ್ವದ ಮಾತುಗಳನ್ನು ಕೇಳಿ ಅರ್ಹದ್ವಾಸನು ಅನೇಕ ಅಲೌಕಿಕ ಶಾಸ್ತ್ರ ವಚನಗಳಿಂದ ಮೊದಲು ಆ ತಪಸ್ವಿಯನ್ನು ಮದ ರಹಿತವಾಗಿ ಮಾಡಿದನು. ಮತ್ತೆ ಸ್ಪಷ್ಟವಾಗಿ ಆ ಬ್ರಾಹ್ಮಣ ಕುಮಾರನಿಗೆ ಹೇಳಿದನು, ಈ ಸಣ್ಣ ತಪಸ್ವಿ ಯಾವ ತಪ ಮಾಡುತ್ತಾನೆ? ಈ ಭೂಮಿಯ ಮೇಲೆ ಮಹಾನ್ ದೇವರು ಅರ್ಹಂತರೇ ಸರ್ವಜ್ಞರಿದ್ದಾರೆ, ನಿಗ್ರಂತರೇ ಗುರುಗಳಾಗಿದ್ದಾರೆ ಮತ್ತು ದಯಾಳುಗಳಿದ್ದಾರೆ.
ದಯೆಯೇ ಪರಮ ಉತ್ತಮ ಧರ್ಮವಿದೆ. ಜಿನೇಂದ್ರ ಪ್ರಭುಗಳ ಮುಖಾಂತರ ಹೇಳಲಾದ ದೀಪದ ಸಮಾನ ಪ್ರಕಾಶಮಾನವಾದ ಜೈನ ಶಾಸ್ತ್ರವೇ ಸತ್ಯವಿದೆ. ಜೈನ ಮತವೇ ವಂದನೀಯವಿದೆ ಮತ್ತು ಪಾಪ ರಹಿತ ತಪವೇ ಎಲ್ಲರಿಗೂ ಶರಣವಿದೆ. ಇವುಗಳ ಉತ್ತಮತೆಯನ್ನು ಸ್ವೀಕಾರ ಮಾಡಬೇಕು. ಆದ್ದರಿಂದ ನನ್ನ ಗೆಳೆಯನೇ, ನೀನೂ ಸಹ ಮಿಥ್ಯಾ ದರ್ಶನ ಮಿಥ್ಯಾ ಧರ್ಮ ರೂಪಿ ಕುರೂಢಿಯನ್ನು ಶತ್ರುವಿನ ಸಮಾನವೆಂದು ತಿಳಿದು ದೂರದಿಂದಲೇ ಬಿಟ್ಟು ಬಿಡು. ಆತ್ಮಕಲ್ಯಾಣದ ಸಲುವಾಗಿ ಸಮ್ಯಕ್ ದರ್ಶನವನ್ನು ಸ್ವೀಕಾರ ಮಾಡು. ಈ ಪ್ರಕಾರ ಮಾತುಕತೆ ಮಾಡುತ್ತಾ ಇಬ್ಬರು ಗೆಳೆಯರು ಮುಂದೆ ಮುಂದೆ ನಡೆದರು. ಆಗ ಪಾಪೋದಯದ ಕಾರಣ ಭಯಂಕರವಾದ ದಟ್ಟ ಅರಣ್ಯದಲ್ಲಿ ಬಂದರು. ನಿಜವಾದ ಹಾದಿಯನ್ನು ಮರೆತರು. ಜನರಹಿತ ಆ ಅರಣ್ಯದಲ್ಲಿ ಅವರ ಜೀವನಕ್ಕೆ ಆಧಾರವೆನಿಸುವ ಯಾರೂ ಇರಲಿಲ್ಲ. ಸಾವಕಾಶವಾಗಿ ಇಬ್ಬರು ಶರೀರ ಹಾಗೂ ಆಹಾರದ ಪ್ರೀತಿಯನ್ನು ಬಿಟ್ಟು ಮೋಕ್ಷ ಪ್ರಾಪ್ತಿಯ ಸಲುವಾಗಿ ಸನ್ಯಾಸಿ ಆದರು. ಇಬ್ಬರು ಧೈರ್ಯದಿಂದ ಹಸಿವೆ, ನೀರಾಡಿಕೆ ಇತ್ಯಾದಿ ಪರಿಷಗಳನ್ನು ಸಹಿಸಿದರು. ಸಮಾಧಿಪೂರ್ವಕವಾಗಿ ಶುಭ ಧ್ಯಾನ ಮಾಡುತ್ತಾ ಶರೀರವನ್ನು ತ್ಯಾಗ ಮಾಡಿದರು. ಇದರ ನಂತರ ಕೊನೆಯ ಆಚರಣೆಯ ಪ್ರಭಾವದಿಂದ ಉತ್ಪನ್ನವಾದ ಪುಣ್ಯದ ಫಲದಿಂದ ಆ ಇಬ್ಬರು ಸೌಧರ್ಮ ಸ್ವರ್ಗದಲ್ಲಿ ಜನಿಸಿದರು. ಅಲ್ಲಿ ಮಹಾನ್ ವೃದ್ಧಿಧಾರಿ ಹಾಗೂ ದೇವತೆಗಳಿಂದ ವಂದನೀಯರಾದ ದೇವನಾಗಿ ಜನಿಸಿ ದೀರ್ಘಕಾಲದ ತನಕ ಸ್ವರ್ಗ ಸುಖವನ್ನು ಅನುಭವಿಸಿದರು. ಕೊನೆಯಲ್ಲಿ ಪುಣ್ಯದ ಪ್ರಭಾವದಿಂದ ಆ ಬ್ರಾಹ್ಮಣ ಕುಮಾರನ ಜೀವವು ನಿನ್ನ ಮಗ ಸುಂದರನಾಗಿ ಜನಿಸಿದನು. ಇದು ತಪದ ಪ್ರಭಾವದಿಂದ ಕರ್ಮಗಳ ನಾಶ ಮಾಡುವುದರಿಂದ ಬೇಗನೆ ಮೋಕ್ಷವನ್ನು ಕೂಡ ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಈ ಪ್ರಕಾರ ಆ ಇಬ್ಬರ ಮೊದಲಿನ ಕಥೆಯನ್ನು ಕೇಳಿ ಎಷ್ಟೋ ಜನರು ವಿರಕ್ತರಾಗಿ ಸಂಯಮವನ್ನು ಸ್ವೀಕಾರ ಮಾಡಿದರು. ಎಷ್ಟೋ ಜನರು ಗೃಹಸ್ಥ ಧರ್ಮ ಹಾಗೂ ಸಮ್ಯಕ್ತ್ವದಲ್ಲಿ ತತ್ಪರರಾದರು. ಮಹಾರಾಜ ಶೇನಿಕನು ಸಹ ತನ್ನ ಮಗನೊಂದಿಗೆ ಧರ್ಮಶಾಸ್ತ್ರ ರೂಪಿ ಅಮೃತದ ಸ್ವೀಕಾರ ಮಾಡಿದ ಬಳಿಕ ಶ್ರೀ ಮಹಾವೀರ ಜಿನೇಂದ್ರರು ಮತ್ತು ಬೇರೆ ಗಣಧರರಿಗೆ ನಮಸ್ಕಾರ ಮಾಡಿ ತನ್ನ ಊರಿಗೆ ಮರಳಿ ಹೋದನು. ಇದರ ನಂತರ ಜಿನೇಂದ್ರ ಪ್ರಭುಗಳ ಸಂವತ್ಸರದಲ್ಲಿ ಬಹಳ ಜನರು ಮಹಾಪುರುಷರು ಇರುತ್ತಿದ್ದರು. ಅವರ ಕುರಿತಾಗಿ ತಿಳಿದುಕೊಳ್ಳುವ ಅವಶ್ಯಕತೆಯಿದೆ. ಇಂದ್ರಭೂತಿ ಅಂದರೆ ಗೌತಮ, ವಾಯುಭೂತಿ, ಅಗ್ನಿಭೂತಿ, ಸೌಧರ್ಮ, ಮೌರ್ಯ, ಮೌಂಡ, ಪುತ್ರ, ಮೈತ್ರೇಯ, ಅಕಂಪನ, ಧವಳ ಮತ್ತು ಪ್ರಭಾಸ ಈ 11 ಜನ ಗಣಧರರು ದೇವವಂದ್ಯರಿದ್ದಾರೆ. 4 ಜನ ಜ್ಞಾನಧಾರಕರಿದ್ದಾರೆ.
ಪ್ರಭುವಿನ ಚತುರ್ದಶ ಅಂದರೆ 14 ಪೂರ್ವಗಳನ್ನು ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವಂತಹ 300 ಜನ ಮುನಿಗಳಿದ್ದರು. ಚಾರಿತ್ರ್ಯ ಧರಿಸುವಲ್ಲಿ ತತ್ಪರರಾದ ಶಿಕ್ಷಕ ಮುನಿಗಳು 9900 ಜನರಿದ್ದರು. ಹಾಗೂ ಅವಧಿಜ್ಞಾನಿಗಳು 1300 ಮುನಿಗಳಿದ್ದರು. ಇವರೊಂದಿಗೆ ಸಾಮಾನ್ಯ ಕೇವಲಿಗಳು 700 ಮುನಿಗಳು ಮತ್ತು ವೈಕ್ರಿಯ ವೃದ್ಧಿಧಾರಿಗಳು 900 ಜನ ಮುನಿಗಳು ಇದ್ದರು. ಇವರೆಲ್ಲರೂ ಸಂಯಮಿಗಳೇ ಆಗಿದ್ದರು ಹಾಗೂ ರತ್ನತ್ರಯದಿಂದ ಅಲಂಕೃತರಾಗಿದ್ದರು. ಈ ಎಲ್ಲ ಒಟ್ಟು ಸಂಖ್ಯೆಯು 14,000ದಷ್ಟು ಇತ್ತು. ಇವರೆಲ್ಲರೂ ಪ್ರಭುವಿನ ಸಮವಸರಣದಲ್ಲಿ ಹಾಜರಿ ಇರುತ್ತಿದ್ದರು ಮತ್ತು ತಪ ಹಾಗೂ ಮೂಲ ಗುಣಗಳಿಂದ ಕೂಡಿದ ಇವರೆಲ್ಲರೂ ಪ್ರಭುವಿನ ಚರಣಾರವಿಂದವನ್ನು ಯಾವಾಗಲೂ ನಮಸ್ಕರಿಸುವಲ್ಲಿ ತತ್ಪರರಾಗಿದ್ದರು. ಇದರ ಹೊರತಾಗಿ ದರ್ಶನ, ಜ್ಞಾನ ಮತ್ತು ಉತ್ತಮ ವ್ರತಗಳಿಂದ ಕೂಡಿದ 1,00,000 ಶ್ರಾವಕರು ಮತ್ತು 3,00,000 ಶ್ರಾವಿಕೆಯರು ಪ್ರಭುಗಳ ಪಾದಕಮಲಗಳ ಪೂಜೆ ಮಾಡುವಲ್ಲಿ ನಿರತರಾಗಿದ್ದರು. ಅಸಂಖ್ಯ ದೇವ ದೇವಿಯರು ಪ್ರಭುಗಳ ಅಲೌಕಿಕ ಸ್ತುತಿ ಮತ್ತು ಪೂಜೆ ಮುಂತಾದ ಅನೇಕ ಮಹೋತ್ಸವಗಳನ್ನು ರಚಿಸಿದ್ದರು. ಸಿಂಹ, ಸರ್ಪ ಮುಂತಾದ ತಿರ್ಯಂಚ ಜೀವಿಗಳು ಸಹ ಸಂಸಾರದಿಂದ ಭಯಗೊಂಡು ಶ್ರದ್ಧಾ ಭಕ್ತಿಪೂರ್ವಕ ಶಾಂತಚಿತ್ತರಾಗಿ ಶ್ರೀ ಮಹಾವೀರ ಪ್ರಭುಗಳ ಚರಣದಲ್ಲಿ ಬಂದು ಬಿಡುತ್ತಿದ್ದರು. ಈ ಪ್ರಕಾರ ಸಮವಸರಣದಲ್ಲಿ ಭಗವಾನರು ವಿಶಿಷ್ಟ ದೃಷ್ಟಿಯಿಂದ 12 ಪ್ರಕಾರದ ಭಕ್ತಜೀವ ಸಮೂಹಗಳಿಂದ ಸುತ್ತುವರಿಯಲ್ಪಟ್ಟಿದ್ದರು. 3 ಲೋಕಗಳ ಅಧಿಪತಿ ಹಾಗೂ ಜಗದ್ಗುರು ಶ್ರೀ ಮಹಾವೀರ ಪ್ರಭುಗಳು ಸ್ವಲ್ಪ ಸ್ವಲ್ಪ ವಿಹಾರ ಮಾಡುತ್ತಾ ಅನೇಕ ದೇಶ ನಗರಗಳಲ್ಲಿ ಇರುವಂಥ ಭಕ್ತ ಹಾಗೂ ಶ್ರದ್ಧಾಳು ಭವ್ಯ ಜೀವರುಗಳಿಗೆ ಧರ್ಮೋಪದೇಶದ ಮೂಲಕ ಜ್ಞಾನವನ್ನು ನೀಡಿದರು. ಮೋಕ್ಷ ಮಾರ್ಗದ ಕುರಿತಾಗಿ ದಟ್ಟವಾದ ಅಜ್ಞಾನ ಅಂಧಕಾರವನ್ನು ತಮ್ಮ ವಚನರೂಪಿ ಕಿರಣಗಳಿಂದ ಸೋಲಿಸಿ ಅವರನ್ನು ಆಲೋಕ ಮಾಡಿದರು. ಈ ಪ್ರಕಾರ 30 ವರ್ಷಗಳ ಕಾಲ ವಿಹಾರ ಮಾಡುತ್ತಾ ಅನೇಕ ಸುಂದರ ಫಲ ಪುಷ್ಪಗಳಿಂದ ಸುಶೋಭಿತ ಪಾವಾಪುರಿಯ ವನದಲ್ಲಿ ಅವರು ಬಂದು ತಲುಪಿದರು. ಆ ಉದ್ಯಾನದಲ್ಲಿ ಬಂದು ಮನ, ವಚನ, ಕಾಯ ಹಾಗೂ ದಿವ್ಯಧ್ವನಿಯನ್ನು ಯೋಗದ ಮೂಲಕ ತಡೆದು ಅವರು ಕ್ರಿಯಾಹೀನರಾದರು. 6 ದಿನಗಳ ಕಾಲ ಅವರು ಯೋಗ ನಿರೋಧಗೊಳಿಸಿದರು. ಮೋಕ್ಷ ಪ್ರಾಪ್ತಿಯ ಸಲುವಾಗಿ ಅಘಾತೀಯ ಕರ್ಮಗಳನ್ನು ನಾಶಗೊಳಿಸುವಂಥ ಪ್ರತಿಮಾಯೋಗ ಧಾರಣ ಮಾಡಿದರು. ಇದರ ನಂತರ ಪ್ರಭುಗಳು ಮುಕ್ತಿಯನ್ನು ವಿರೋಧಿಸುವಂಥ 22 ಕರ್ಮ ಪ್ರಕೃತಿಗಳನ್ನು ಶತ್ರುಗಳೆಂದು ತಿಳಿದು ಮಹಾಯೋಧನಂತೆ ತಮ್ಮ ಅತುಲ ಪರಾಕ್ರಮದಿಂದ ಆಯೋಗಿ ಹೆಸರಿನ
14ನೇ ಗುಣಸ್ಥಾನದಲ್ಲಿ ಪ್ರವೇಶಿಸಿ 4ನೆಯ ಶುಕ್ಲಧ್ಯಾನರೂಪಿ ಖಡ್ಗದ ಮೂಲಕ 14ನೇ ಗುಣಸ್ಥಾನದ ಅಂತಿಮ 2 ಸಮಯದ ಪ್ರಥಮ ಕಾಲದಲ್ಲಿ ಅವುಗಳನ್ನು ನಾಶಗೊಳಿಸಿದರು. ಆ 72 ಕರ್ಮ ಪ್ರಕೃತಿಗಳು ಇವೆ. ದೇವಗತಿ, 4 ಶರೀರ, 5 ಸಂಘಾತ, 5 ಬಂಧನ, 3 ಅಂಗೋಪಾಂಗ, 6 ಸಂಸ್ಥಾನ, 6 ಸಂಹನನ, 5 ವರ್ಣ, 2 ಗಂಧ, 5 ರಸ, 8 ಸ್ಪರ್ಶ, ದೇವಗತ್ಯಾನುಪೂರ್ವಿ, ಆಗುರು ಲಘು, ಉಪಘಾತ, ಪರಘಾತ, ಉಚ್ಛ್ವಾಸ, 2 ವಿಹಾಯೋಗಗತಿಗಳು, ಅಪರ್ಯಾಪ್ತಿ ಪ್ರತ್ಯೇಕ, ಸ್ಥಿರ ಅಸ್ಥಿರ, ಶುಭ ಅಶುಭ, ದುರ್ಭಾಗ, ದುಸ್ವರ, ಅಧೇಯ, ಆಯಾಶಕೀರ್ತಿ, ಸಾತವೇದನೀಯ, ನೀಚಗೋತ್ರ ಮತ್ತು ನಿರ್ಮಾಣ ಎಂಬುದಾಗಿವೆ. ಅವುಗಳ ನಂತರ ಅಧೇಯ ಮನುಷ್ಯಗತಿ, ಮನುಷ್ಯಗತ್ಯಾನುಪೂರ್ವಿ, 5 ಇಂದ್ರಿಯಗಳು, ಜಾತಿ, ಮನುಷ್ಯಾಯು, ಪರ್ಯಾಪ್ತಿ, ತ್ರಸ್ಸ, ಬಾದರ, ಸುಭಗ, ಸಾತಾವೇದನೀಯ, ಉಚ್ಚಗೋತ್ರ, ತೀರ್ಥಂಕರ ನಾಮ. ಈ 13 ಕರ್ಮ ಪ್ರಕೃತಿಗಳನ್ನು 14ನೇ ಗುಣಸ್ಥಾನದ ಕೊನೆಯ ಸಮಯದಲ್ಲಿ ಶುಕ್ಲಧ್ಯಾನದ ಪ್ರಭಾವದಿಂದ ಶ್ರೀ ಮಹಾವೀರ ಪ್ರಭುಗಳು ನಾಶಗೊಳಿಸಿದರು. ಈ ಪ್ರಕಾರ ಪ್ರಭುಗಳು ಸಂಪೂರ್ಣ ಕರ್ಮರೂಪಿ ಶತ್ರುಗಳ ಮತ್ತು ಜೌದಾರಿಕ ಮುಂತಾದ 3 ಪ್ರಕಾರದ ಶರೀರಗಳನ್ನು ನಾಶ ಮಾಡಿ ಸ್ವಭಾವತಃ ಊರ್ಧ್ವಗತಿ ಇವರು ಕಾರಣ ತಕ್ಷಣ ನಿರ್ಮಲರಾಗಿ ಮೋಕ್ಷಸ್ಥಾನವನ್ನು ಪ್ರಾಪ್ತ ಮಾಡಿದರು. ಕಾರ್ತಿಕ ಕೃಷ್ಣ ಅಮಾವಾಸ್ಯೆ ತಿಥಿಯ ಸ್ವಾತಿ ನಕ್ಷತ್ರ ಹಾಗೂ ಪಾತ್ರ ಕಾಲದ ಸಮಯದಲ್ಲಿ ಪ್ರಭುಗಳಿಗೆ ಮೋಕ್ಷ ಪ್ರಾಪ್ತವಾಯಿತು. ಶ್ರೀ ಮಹಾವೀರ ಪ್ರಭುಗಳು ಯಾವಾಗ ಶರೀರ ರಹಿತರಾದರೋ ಆಗ 8 ಗುಣಯುಕ್ತರಾಗಿ ಸಿದ್ಧಪದ ಪಡೆದರು. ಆಗ ಅವರು ಬಾಧ ರಹಿತರಾದರು, ಕರ್ಮ ಹೀನರಾದರು, ಅನಂತರಾದರು, ಉತ್ಕಟ ಇಂದ್ರಿಯ ಮುಂತಾದ ಸುಖಗಳಿಂದ ಪಾರಾದರು, ಪರ ದ್ರವ್ಯಗಳಿಂದ ರಹಿತರಾದರು ಹಾಗೂ ನಿತ್ಯ ದುಃಖಗಳಿಂದ ರಹಿತರಾದರು. ಅವರಿಗೆ ಅನುಪಮವಾದ ಆತ್ಮಸುಖ ಪ್ರಾಪ್ತವಾಯಿತು. ಮನುಷ್ಯ ಹಾಗೂ ಜಗತ್ತಿನಲ್ಲಿಯ ಬೇರೆ ಎಲ್ಲ ಪ್ರಾಣಿಗಳು ನಿಶ್ಚಿತರಾಗಿ ಎಷ್ಟೋ ಪ್ರಕಾರದ ಸುಖವನ್ನು ವರ್ತಮಾನದಲ್ಲಿ ಅನುಭವಿಸುತ್ತೇವೋ, ಭೂತಕಾಲದಲ್ಲಿ ಅನುಭವಿಸುತ್ತೇವೋ ಹಾಗೂ ಭವಿಷ್ಯದಲ್ಲಿ ಅನುಭವಿಸುತ್ತೇವೋ, ಈ 3 ಕಾಲಗಳ ಸುಖಗಳನ್ನು ಒಟ್ಟುಗೂಡಿಸಿದ ಬಳಿಕ ಎಷ್ಟು ಸುಖವಾಗುತ್ತದೋ ಅದಕ್ಕಿಂತಲೂ ಅನಂತಪಟ್ಟು ಹೆಚ್ಚು ಸರ್ವೋತ್ಕೃಷ್ಟ ಸುಖವನ್ನು ಪ್ರಭುಗಳು ಅನುಭವಿಸುತ್ತಾರೆ ಮತ್ತು ಭವಿಷ್ಯದಲ್ಲಿ ಅನಂತಕಾಲ ಅನುಭವಿಸುತ್ತಾ ಇರುತ್ತಾರೆ. ಇಂತಹ ಸಿದ್ಧ ಮಹಾಪುರುಷರಿಗೆ ನಾನು ಸದಾಕಾಲ ನಮಸ್ಕಾರ ಮಾಡುತ್ತೇನೆ. ಅವರಿಗೆ ಮೋಕ್ಷ ಪ್ರಾಪ್ತವಾಗುವ ಸೂಚನೆಯನ್ನು ತಿಳಿದು ತಮ್ಮ ತಮ್ಮ ಇಂದ್ರಾಣಿಯರೊಂದಿಗೆ 4 ಜಾತಿಯ ದೇವತೆಗಳು ಬೇರೆ ಬೇರೆ
ಚಿಹ್ನೆಗಳಿಂದ ಕೂಡಿದವರಾಗಿ ಬಂದು ನೃತ್ಯ, ಗೀತೆ ಹಾಗೂ ಐಶ್ವರ್ಯ ಪೂರ್ಣ ಮಹೋತ್ಸವವನ್ನು ಆಚರಿಸಿ ಪ್ರಭುವಿನ ಪೂಜೆ ಮಾಡಿದರು. ಆ ಉಪವನದಲ್ಲಿ ಪ್ರಭುವಿಗೆ ನಿರ್ವಾಣ ಪ್ರಾಪ್ತವಾಗಿತ್ತು. ಅಲ್ಲಿಯ ಉತ್ಸವದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲು ಬಂದವರೆಲ್ಲರೂ ಕಲ್ಯಾಣವಾಯಿತು. ಇದರ ನಂತರ ಇಂದ್ರನು ನಿರ್ಮಾಣ ಸಾಧಕ ಪ್ರಭುವಿನ ಶರೀರವನ್ನು ಅತ್ಯಂತ ಉಜ್ವಲ ರತ್ನಗಳಿಂದ ಬಂಗಾರದ ಪಲ್ಲಕ್ಕಿಯಲ್ಲಿ ಇಟ್ಟರು. ಆನಂತರ ಪ್ರಭುವಿನ ಶರೀರದಲ್ಲಿ ಅನೇಕ ಸುಗಂಧಿತ ದ್ರವ್ಯಗಳನ್ನು ಹಚ್ಚಿದರು. ಅವರ ಪೂಜೆ ಮಾಡಿದರು. ಹಣೆ ಹಚ್ಚಿ ಭಕ್ತಿಪೂರ್ವಕವಾಗಿ ಮತ್ತೆ ಮತ್ತೆ ನಮಸ್ಕರಿಸಿದರು. ನಂತರ ಅಗ್ನಿಕುಮಾರ ಕಿರೀಟದಿಂದ ಅಗ್ನಿಕಣ ಉತ್ಪನ್ನವಾಯಿತು. ಆ ದಿವ್ಯಾಗ್ನಿಯಿಂದ ಪ್ರಭುಗಳ ಶರೀರವನ್ನು ಭಸ್ಮಗೊಳಿಸಿದರು. ಪ್ರಭುವಿನ ಶರೀರದ ಸುಗಂಧವು ಎಲ್ಲ ದಿಕ್ಕುಗಳಲ್ಲಿ ಹಬ್ಬಿತು. ಕೊನೆಯಲ್ಲಿ ಇಂದ್ರನ ಜೊತೆಗೂಡಿ ಎಲ್ಲ ದೇವತೆಗಳು ಪ್ರಭುವಿನ ಚಿತ ಭಸ್ಮವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ತಾವು ಬೇಗನೆ ಮೋಕ್ಷ ಪಡೆಯಲು ಬಯಸಿದರು. ಆ ಚಿತ ಭಸ್ಮವನ್ನು ಕ್ರಮವಾಗಿ ತಲೆಗೆ, ಭುಜಗಳಿಗೆ, ಕಣ್ಣುಗಳಿಗೆ ಹಾಗೂ ಸಂಪೂರ್ಣ ಶರೀರದಲ್ಲಿ ಎಲ್ಲರೂ ಲೇಪಿಸಿಕೊಂಡರು. ಮೋಕ್ಷ ಪ್ರಾಪ್ತಿಯ ಸಲುವಾಗಿ ಪ್ರಭುವಿನ ಬಹಳ ಪ್ರಶಂಸೆಯನ್ನು ಮಾಡಿದರು. ಇಂದ್ರ ಮೊದಲಾದವರೆಲ್ಲರೂ ಆ ಪವಿತ್ರ ತಪೋಭೂಮಿಯಲ್ಲಿ ಧರ್ಮದ ಪ್ರವೃತ್ತಿಯನ್ನು ಧರಿಸಿದರು ಹಾಗೂ ಮೋಕ್ಷ ಭೂಮಿಯ ಕಲ್ಪನೆಯನ್ನು ಮಾಡಿದರು. ಇದರ ನಂತರ ಶ್ರೀ ಗೌತಮ ಗಣಧರರು ಸಹ ಶುಕ್ಲಜ್ಞಾನದ ಮೂಲಕ ಘಾತೀಯ ಕರ್ಮರೂಪಿ ಮಹಾ ಶತ್ರುಗಳನ್ನು ನಾಶಗೊಳಿಸಿದರು. ಅವರಿಗೂ ತಕ್ಷಣ ಕೇವಲ ಜ್ಞಾನ ಪ್ರಾಪ್ತವಾಯಿತು. ಉಳಿದ ಗಣಧರರಿಂದ ಕೂಡಿದವರಾಗಿ ಇಂದ್ರಾದಿ ದೇವ ಸಮೂಹವು ಗಣಧರರ ಪೂಜೆ ಪ್ರತಿಷ್ಠೆಯನ್ನು ನೆರವೇರಿಸಿದರು. ಇಂದ್ರಭೂತಿ ಅಂದರೆ ಗೌತಮ ಸ್ವಾಮಿಗಳು ಪರಮ ವೈಭವಗಳಿಂದ ಸಂಯುಕ್ತರಾಗಿದ್ದರು. ಪರಮ ಪೂಜ್ಯನೀಯರಾಗಿದ್ದರು. ಉತ್ತಮ ಚಾರಿತ್ರದ ಪ್ರಭಾವದಿಂದ ಮನುಷ್ಯ ಅಥವಾ ದೇವಗತಿ ಮುಂತಾದವುಗಳಲ್ಲಿ ಅನುಪಮವಾದ ಸಂಸಾರಿಕ ಸುಖವನ್ನು ಅನುಭವಿಸಿ ಕೊನೆಯಲ್ಲಿ ಮನುಷ್ಯ ವಿದ್ಯಾಧರ ಹಾಗೂ ದೇವ ಸ್ವಾಮಿಗಳ ಮೂಲಕ ಪೂಜನೀಯರಾಗುತ್ತಾರೆ. ತೀರ್ಥಂಕರ ಪದವಿಯನ್ನು ಸಹ ಪ್ರಾಪ್ತ ಮಾಡುತ್ತಾರೆ. ಸಮಸ್ತ ಕರ್ಮಗಳನ್ನು ನಾಶಗೊಳಿಸಿ ಉತ್ತಮ ಮೋಕ್ಷ ಪ್ರಸಾದವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾರೆ. ಇದೇ ರೀತಿಯಾಗಿ ಇಂದ್ರಭೂತಿ ಗೌತಮ ಗಣಧರ ಸ್ವಾಮಿಯೂ ಸಹ ಸಹಜವಾಗಿ ಮೋಕ್ಷ ಮಹಲವನ್ನು ಪ್ರಾಪ್ತ ಮಾಡಿಕೊಂಡರು. ಈಗ ನಾನು ಶ್ರೀ ಜಿನೇಂದ್ರ ಪ್ರಭು ಮಹಾವೀರ ಸ್ವಾಮಿಯನ್ನು ಪುನಃ ಪುನಃ ಸ್ತುತಿ ಮಾಡಿ ನಮಸ್ಕರಿಸುತ್ತೇನೆ. ಶ್ರೀ ಮಹಾವೀರ ಭಗವಾನ ಕಿ ಜೈ ಹೋ. ಅನಂತ ಸಿದ್ಧ ಪರಮೇಶ್ವರಿ ಭಗವಾನ ಕಿ ಜೈ ಹೋ. ಆಚಾರ್ಯ ಶ್ರೀ ಸಕಲ ಕೀರ್ತಿ ಮಹಾರಾಜ ಕಿ ಜೈ ಹೋ. 3 ಕಡಿಮೆ 9 ಕೋಟಿ ಮುನಿರಾಜ ಕಿ ಜೈ ಹೋ. ಜಿನವಾಣಿ ಮಾತಾ ಕಿ ಜೈ ಹೋ.
अहिंसा परमो धर्म की जय हो।